ಸ್ತೋತ್ರ. ಇವತ್ತಿನ ವಾಕ್ಯ ಮುಚ್ಚಲ್ಪಟ್ಟ ಆಶೀರ್ವಾದ ತೆರೆಯುವುದು ಎಂಬುದಾಗಿ. ಹಲ್ಲೆಲೂಯಾ. ಈ ತಿಂಗಳ ವಾಗ್ದಾನ ಮುಚ್ಚಲ್ಪಟ್ಟ ಆಶೀರ್ವಾದ ತೆರೆಯುವುದು. ಹಲ್ಲೆಲೂಯಾ. ಏನೆಲ್ಲ ಸೈತಾನನ ಮುಚ್ಚಲ್ಪಟ್ಟಿದ್ದಾನೋ ಅದನ್ನೆಲ್ಲ ದೇವರು ತೆರೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಏನೆಲ್ಲ ಸೈತಾನ ಯಾವ್ಯಾವ ಕಾರ್ಯಗಳಲ್ಲಿ, ಯಾವ್ಯಾವ ವ್ಯಾಪಾರಗಳಲ್ಲಿ, ಉದ್ಯೋಗಗಳಲ್ಲಿ, ಹಣದ ವ್ಯವಹಾರಗಳಲ್ಲಿ, ಯಾವ್ಯಾವ ರೀತಿಯಲ್ಲಿ ಸೈತಾನನ ಮುಚ್ಚಲ್ಪಟ್ಟಿದ್ದಾನೋ ಅದನ್ನೆಲ್ಲ ದೇವರು ಈ ತಿಂಗಳು ತೆರೆಯುವುದಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇದಕ್ಕೆ ಆಧಾರವಾಗಿ ಪ್ರಕಟಣೆ 3ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯ 7ನೇ ವಚನದಿಂದ ನಾವು ಪ್ರಾರಂಭ ಮಾಡಿ. ಯಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು ಯಾರು? ಮುಚ್ಚಕೂಡದಂತೆ ತೆರೆಯುವವನು ಯಾರು? ತೆರೆಯದ ಮುಚ್ಚುವವನು ಆಗಿರುವಾತನು ಹೇಳುವುದೇನೆಂದರೆ, ದಾವೀದನ ಬೀಗದ ಕೈ ಉಳ್ಳವನು ಯಾರು? ಮುಚ್ಚಕೊಡದಂತೆ ತೆರೆಯುವನು ಯಾರು? ತೆರೆಯದಂತೆ ಮುಚ್ಚುವವನು ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ಮುಚ್ಚಿದ್ರೆ ಯಾರು ತೆರೆಯಲ್ಲ. ಹಲ್ಲೆಲೂಯಾ. ದೇವರು ಒಂದು ವೇಳೆ ನಿನ್ನ ಬರ್ತಕ್ಕಂಥ ಆಶೀರ್ವಾದ, ನಿನ್ನ ಆದಾಯ, ನಿನ್ನ ಪರಿಸ್ಥಿತಿಯನ್ನ ದೇವರು ಮುಚ್ಚಿದ್ರೆ ಯಾರು ತೆಗಿಯಕ್ಕಾಗಲ್ಲ. ದೇವರು ತೆರೆದ್ರೆ ಅದನ್ನ ಯಾರು ಮುಚ್ಚಕ್ಕಾಗಲ್ಲ. ಹಲ್ಲೆಲೂಯಾ. ಕೇಳಿಸ್ಕೊಳ್ತಾ ಇದ್ದೀರಾ? ಹಿಂದೆ ಕೂತವ್ರು ಕೊಟ್ರೆ ಅದನ್ನು ತಡೆಯೋ ಶಕ್ತಿ ಯಾರಿಗಿದೆ? ದೇವರು ಕೊಟ್ರೆ, ದೇವರ ಬಾಗಿಲು ತೆರೆದ್ರೆ ಅದನ್ನು ಮುಚ್ಚೋ ಶಕ್ತಿ ಯಾರಿಗೂ ಇಲ್ಲ. ಹಲ್ಲೆಲೂಯಾ. ದೇವರು ಏನಾದ್ರೂ ಕಳಿಸಿದ್ರೆ ಅದನ್ನು ಕಸ್ಕೊಳ್ಳಕ್ಕೆ ಯಾರಿಗಾದ್ರೂ ಸಾಧ್ಯನಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಗೆನ ಎಲ್ಲರೂ ಮನೆ ಮುಂದೆ ಕೂತ್ಕೊಂಡ್ರೆ ಓಡಿಸ್ಬಿಡ್ತಾರೆ ಅದನ್ನ. ಹಲ್ಲೆಲೂಯಾ. ಆದ್ರೆ ಸತ್ತಾಗ ಕಾಗೆ ಬರೋವರೆಗೂ ಕಾಯ್ತಾರೆ. ಹಲ್ಲೆಲೂಯಾ. ಒಂದು ದಿನ ಒಂದು ಮನುಷ್ಯ ಬೇಕಾಗ್ತಾನೆ, ಹೌದಲ್ವಾ? ಯಾರು ಬೇಡವಾಗೋದಿಲ್ಲ, ಒಂದು ದಿನ ಬರಲೇಬೇಕು. ಹಲ್ಲೆಲೂಯಾ. ನೀನು ನನಗೆ ಬೇಕು, ನಾನು ನಿನಗೆ ಬೇಕು. ಹಲ್ಲೆಲೂಯಾ. ಕಾಗೆ ಮೂಲಕ ದೇವರ ಆಹಾರ ಕಳಿಸಿದ, ಅದನ್ನ ಯಾರು ಕಸ್ಕೊಳಕ್ಕಾಗ್ಲಿಲ್ಲ. ಒಂದು ಕಾಗೆ ಮಾಂಸ ಹಿಡ್ಕೊಂತಂದ್ರೆ ಎಷ್ಟು ಕಾಗೆಗಳು ಕೂಡ್ತದೆ? ಸಾವಿರಾರು ಕಾಗೆಗಳು ಕೂಡ್ತದೆ. ಹಲ್ಲೆಲೂಯಾ. ಆದ್ರೆ ಅದಕ್ಕೆ ಯಾಕೆ ಕಾಗೆ ಕೂಡ್ಲಿಲ್ಲ ಎಲ್ಲ ಕಾಗೆಗಳು? ಹಲ್ಲೆಲೂಯಾ. ಅದು ದೇವರು ಕಳಿಸಿರುವ ಕಾಗೆ. ಹಲ್ಲೆಲೂಯಾ. ನಿನಗೆ ದೇವರು ಏನಾದ್ರೂ ಆಶೀರ್ವಾದ ಕಳಿಸ್ಕೊಟ್ರೆ ಅದನ್ನ ಕಸ್ಕೊಳ್ಳೋ ಚಾನ್ಸ್ ಯಾರಿಗೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ಗರ್ಭ ಕೊಟ್ರೆ ತೆಗೆಯೋ ಚಾನ್ಸ್ ಇಲ್ಲ, ನಿನಗೆ ವರ ಕೊಟ್ರೆ ತೆಗೆಯೋ ಚಾನ್ಸ್ ಇಲ್ಲ, ನಿನಗೆ ಆರೋಗ್ಯ ಕೊಟ್ರೆ ತೆಗೆಯೋ ಚಾನ್ಸ್ ಇಲ್ಲ, ನಿನಗೆ ಸಮಾಧಾನ ಕೊಟ್ರೆ ತೆಗೆಯೋ ಚಾನ್ಸ್ ಇಲ್ಲ. ನಿನ್ನಿಂದ ದೇವರ ಕೊಟ್ಟಿದ್ದು ಏನೇ ಆಗಲಿ ಅದನ್ನ ಯಾರು ಕಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನಿನಗೆ ಐಶ್ವರ್ಯ ಕೊಟ್ರೆ, ಮನೆ ಕೊಟ್ರೆ, ಜಮೀನ್ ಕೊಟ್ರೆ, ಆಸ್ತಿ ಕೊಟ್ರೆ ಅದನ್ನ ಕಸ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ. ಹಲ್ಲೆಲೂಯಾ. ಇವತ್ತು ಕೇಸ್ ಮಾಡಬಹುದು, ನಿನ್ನ ಮೇಲೆ ಯುದ್ಧ ಮಾಡಬಹುದು, ಹೋರಾಟ ಮಾಡಬಹುದು, ಜಗಳ ಮಾಡಬಹುದು, ಏನೆಲ್ಲ ಮಾಡಿದ್ರು ಕೂಡ, ತಲೆ ಕೆಳಗೆ ಹಾಕಿದ್ರು ಕೂಡ ದೇವರು ನಿನಗೆ ಕೊಡತಕ್ಕದ್ದನ್ನ ನಿನಗೆ ದೇವರು ಕೊಟ್ಟೇ ಕೊಡ್ತಾರೆ. ಅದನ್ನ ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಅದನ್ನು ಮುಚ್ಚೋದಕ್ಕೆ ಸಾಧ್ಯವೇ ಇಲ್ಲ. ದೇವರು ನಿನಗೆ ಏನಾದ್ರೂ ಕೊಡ್ಬೇಕಂತ ಇಟ್ರೆ ಅದು ನಿನಗೇ ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟಪಟ್ಟದ್ದನ್ನ ದೇವರು ಕೊಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೇನ್ ಇಷ್ಟನೋ ದೇವರು ಅದನ್ನು ಕೊಡ್ತಾನೆ. ನಂಬಿಕೆ ಇರಬೇಕು. ಕೆಲವೊಂದ್ಸಾರಿ ದೇವರು ಪರೀಕ್ಷೆ ಮಾಡ್ತಾರೆ, ಸ್ವಲ್ಪ ಕಸ್ಕೊಂಡು ನೋಡ್ತಾರೆ. ಅದರಲ್ಲಿ ಕಸ್ಕೊಂಡು ನೋಡಿದಾಗ ನಮ್ಮ ನಂಬಿಕೆ ಪರೀಕ್ಷೆ ಮಾಡ್ತಾರೆ. ಯೋಬನನ್ನು ಎಲ್ಲ ಕಸ್ಕೊಂಡ್ರು, ಆದ್ರೆ ಯೋಬನ ನಂಬಿಕೆ ಮಾತ್ರ ವ್ಯತ್ಯಾಸವಾಗಲಿಲ್ಲ. ಹಲ್ಲೆಲೂಯಾ. ದೇವರನ್ನ ದೂಷಿಸಲಿಲ್ಲ. ನಾವ್ ಎಲ್ಲಿ ಬಿದ್ದು ಹೋಗ್ತೀವಿ ಅಂದ್ರೆ, ಯಾವಾಗ ದೇವರನ್ನ ದೂಷಿಸ್ತೀವೋ ಅವಾಗ ನಾವು ಬಿದ್ದು ಹೋಗ್ತೀವಿ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರು ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಅದನ್ನು ಮುಚ್ಚಲಾರರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೃತ್ಯಗಳನ್ನ ದೇವರು ನೋಡಿದ್ದಾನೆ, ನಿನ್ನ ಕಾರ್ಯ ದೇವರು ನೋಡಿದ್ದಾನೆ. ಹೌದಾ? ನೀನು ಏನೇ ಮಾಡಿದ್ರು ದೇವ್ರು ನೋಡುವಂತ ಕೆಲಸ ಮಾಡು, ಯಾರು ನೋಡೋದು ಕೆಲಸ ಮಾಡಬೇಡ. ಹಲ್ಲೆಲೂಯಾ. ನಿನಗಿವತ್ತು ಗುಡ್ ಸೂಪರ್ ಅಂತ ಹೇಳ್ಬೋದು ಎಲ್ಲರೂ, ಆದ್ರೆ ಹಿಂದೆ ಹೋಗಿ ಅಯ್ಯೋ ಏನೇನೋ ಮೆಚ್ಚಿಸೋದಕ್ಕೆ ಮಾಡ್ತಾಳಂತಾರೆ. ಹಲ್ಲೆಲೂಯಾ.
ಆದ್ರೆ ದೇವರು ನಿನ್ನ ಕ್ರಿಯೆಯನ್ನ ನೋಡಿದ್ರೆ ನಿನ್ನ ಕೃತ್ಯಗಳನ್ನು ದೇವರು ಬಲ್ಲನಾಗಿದ್ದಾನೆ, ದೇವರು ನೋಡಿದ್ದಾನೆ. ಆದ್ರೆ ನಿನಗಿರುವ ಶಕ್ತಿ ಕೊಂಚವಾಗಿದ್ದರು, ನಿನ್ನ ಶಕ್ತಿ ಕಡಿಮೆ ಆಗಿದ್ರು ಕೂಡ ಹಲ್ಲೆಲೂಯ, ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ನೀನ್ ನನ್ನವನಲ್ಲ ಅಂತ ದೇವರು ಹೇಳೋದಿಲ್ಲ. ಹಲ್ಲೆಲೂಯ. ಯಾಕೆ ಹೇಳೋದಿಲ್ಲ? ನನ್ನವನಲ್ಲ ಅಂತ ದೇವ್ರು ಯಾಕೆ ಹೇಳೋದಿಲ್ಲ? ವಾಕ್ಯವನ್ನ ನೀನೇನು ಕಾಪಾಡಿದ್ದರಿಂದ. ದೇವ್ರ ವಾಕ್ಯ ನೀನು ಕಾಪಾಡಿದ್ರೆ, ನಿನ್ನ ಕೃತ್ಯಗಳು ಚೆನ್ನಾಗಿದ್ರೆ, ನಿನ್ನ ಶಕ್ತಿ ಕಡಿಮೆ ಆಗಿದ್ರು ಕೂಡ ದೇವ್ರು ನಿನಗೊಂದು ಬಾಗಿಲು ತೆರೀತಾನೆ. ಹಲ್ಲೆಲೂಯ. ದೇವರು ಈ ತಿಂಗಳು ನಿನಗೊಂದು ಏನೋ ಬಾಗಿಲು ತೆರೆದಿಟ್ಟಿದ್ದಾರೆ. ಹಲ್ಲೆಲೂಯ. ಅದು ಐಶ್ವರ್ಯದ ಬಾಗಿಲಾಗಿರ್ಬೋದು, ಹಣದ ಬಾಗಿಲಾಗಿರ್ಬೋದು, ಆರೋಗ್ಯದ ಬಾಗಿಲಾಗಿರ್ಬೋದು, ಸಮಾಧಾನ ಬಾಗಿಲಾಗಿರ್ಬೋದು. ನೀನು ಏನೆಲ್ಲ ಮುಚ್ಚಲ್ಪಟ್ಟ ಬಾಗಿಲಾಗಿದೆಯೋ ಅದನ್ನು ದೇವರು ಈ ತಿಂಗಳು ಅದನ್ನು ತೆರೆಯೋದಕ್ಕೆ ಹೋಗ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಐಶ್ವರ್ಯ ಕಳ್ಕೊಂಡಿದೆಯಾ? ಮುಚ್ಚಲ್ಪಟ್ಟಿದೆ ಐಶ್ವರ್ಯ, ದೇವರು ಈ ತಿಂಗಳು ಅದನ್ನು ತೆರೀತಾನೆ. ಆಶೀರ್ವಾದ ಮುಚ್ಚಲ್ಪಟ್ಟಿದೆಯಾ? ಅದನ್ನು ದೇವರು ಈ ತಿಂಗಳು ತೆರೀತಾರೆ. ಪರಿಶುದ್ಧತೆಯಾಗಿರಲು ಆಗ್ತಾ ಇಲ್ವಾ? ಪರಿಶುದ್ಧನಾಗಿರೋದು ಆಗ್ತಾ ಇಲ್ವಾ? ದೇವರು ಆ ಪರಿಶುದ್ಧತೆ ಬಾಗಿಲನ್ನ ತೆರೀತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಾರೆ, ನಿನಗೆ ಎದುರಿಗೆ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ. ಹಲ್ಲೆಲೂಯ. ದೇವರು ನಿನಗೊಂದು ಬಾಗಿಲು ತೆರೆದಿಟ್ಟಿದ್ದಾರೆ, ಅದನ್ನು ಯಾರು ಮುಚ್ಚೋದಿಲ್ಲ. ದೇವ್ರು ನಿನಗೆ ಅಂತಾನೆ ಒಂದು ಜಾಗ ಇಟ್ರೆ ಅದನ್ನ ಯಾರು ಮುಚ್ಚಕ್ಕಾಗಲ್ಲ. ದೇವ್ರು ನಿನಗೆ ಅಂತಾನೆ ಸ್ವಲ್ಪ ಹಣ ನಿನಗಿಟ್ರೆ ಅದನ್ನ ಯಾರು ಕಸ್ಕೊಳ್ಳಕ್ಕಾಗೋದಿಲ್ಲ. ದೇವ್ರು ನಿನಗೆ ಅಂತ ಸಮಾಧಾನ ಇಟ್ರೆ ಅದನ್ನ ಯಾರು ಕಸ್ಕೊಳ್ಳಕ್ಕಾಗೋದಿಲ್ಲ. ದೇವ್ರು ನಿನಗೆ ಅಂತ ಒಂದು ಪ್ರಮೋಷನ್, ಒಂದು ಚೇಂಬರ್ ನಿನಗಾಗಿ ಇಟ್ಟಿದ್ರೆ ಅದನ್ನ ಯಾರು ಏನೇ ಸಾಹಸ ಮಾಡಿದ್ರು ಕೂಡ ಆ ಚೇಂಬರ್ ನಿನಗೆ. ಹಲ್ಲೆಲೂಯ. ಆ ಚೇರ್ ನಿನಗೆ. ಹಲ್ಲೆಲೂಯ. ಯಾರೇನೇ ಸಾಹಸ ಮಾಡ್ಲಿ, ಏನೇ ಹಠ ಮಾಡ್ಲಿ, ಏನೇ ಫೈಟ್ ಮಾಡ್ಲಿ, ಆದ್ರೆ ಅದು ಬರ್ತಕ್ಕಂಥದ್ದು ನಿನಗೇ ಬರೋದು. ಹಲ್ಲೆಲೂಯ. ನಿನ್ ಸಂಬಳ ಇಂಕ್ರಿಮೆಂಟ್ ಆಗೋದಕ್ಕೆ ಯಾರೆಲ್ಲ ತಡೆ ಮಾಡ್ಲಿ, ದೇವರು ತಡೆ ಮಾಡೋದಿಲ್ಲ. ದೇವರು ಅದನ್ನು ತೆರೆದಿಟ್ಟಿದ್ದಾರೆ, ದೇವರ ಸೈನ್ ಹಾಕಿದ್ದಾರೆ ಅಂದ್ಮೇಲೆ ಅದು ನಿನಗೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿನಗೋಸ್ಕರವಾಗಿ ಒಂದು ಬಾಗಿಲನ್ನು ತೆರೆದಿದ್ದಾರೆ, ಅದನ್ನು ಯಾರು ಮುಚ್ಚೋದಿಲ್ಲ. ಈ ತಿಂಗಳು ದೇವರು ನಿನಗೊಂದು ಆಶೀರ್ವಾದದ ಬಾಗಿಲು ತೆರೆದಿದ್ದಾರೆ. ನಂಬೋರೆಲ್ಲ ಆಮೇನ್ ಹೇಳ್ರಿ. ಹಲ್ಲೆಲೂಯ, ಆಮೇನ್, ಆಮೇನ್. ಯಾವುದೆಲ್ಲ ಬಾಗಿಲು ಮುಚ್ಚಲ್ಪಟ್ಟಿದೆಯೋ ಅದನ್ನ ಈ ತಿಂಗಳು ನೋಡ್ತೀರಾ ನೀವು. ದೇವರು ಈ ತಿಂಗಳು ಆ ಆಶೀರ್ವಾದದ ಬಾಗಿಲನ್ನ ತೆರೀತಾರೆ. ನೀವು ಅದನ್ನ ಕಣ್ಣಾರ್ಲೆ ನೀವು ನೋಡ್ತೀರಾ. ಆಮೇನ್, ಆಮೇನ್, ಹಲ್ಲೆಲೂಯ. ಹಾಗಾದ್ರೆ ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರ ಕೆಲವರು ನಿನ್ನ ಪಾದಗಳ ಮುಂದೆ ಬೀಳುವಂತೆ, ನಿನ್ನನ್ನು ನಾನು ಪ್ರೀತಿಸಿದ್ದನ್ನ ತಿಳಿದುಕೊಳ್ಳುವಂತೆ ಮಾಡುವೆನು. ಹಲ್ಲೆಲೂಯ. ಯಾರ್ಯಾರು ನಿನ್ನ ಆಶೀರ್ವಾದವನ್ನ ಮುಚ್ಚಲ್ಪಟ್ಟಿದ್ದಾರೋ, ನಿನ್ನ ಸಮಾಧಾನವನ್ನ ಮುಚ್ಚಲ್ಪಟ್ಟಿದ್ದಾರೋ, ನಿನ್ನ ಆತ್ಮಿಕ ಜೀವಿತವನ್ನ ಮುಚ್ಚಲ್ಪಟ್ಟಿದ್ದಾರೋ, ನಿನ್ನ ಆರೋಗ್ಯವನ್ನ ಸೈತಾನನ ಮುಚ್ಚಲ್ಪಟ್ಟಿದ್ದಾನೋ, ಅದನ್ನ ದೇವರು ತೆರೆಯೋದಕ್ಕೆ ಹೋಗ್ತಾ ಇದ್ದಾರೆ. ಆ ಸೈತಾನನ ಸಮಾಜದವರ ನಿನ್ನ ಪಾದ ಕೆಳಗೆ ಬೀಳುವಂತೆ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ವಿರುದ್ಧವಾಗಿ ನಿನ್ನ ಒಂದು ದಿನ ನಿನ್ನ ಕಾಲಿಗೆ ಬಿದ್ದೇ ಬೀಳ್ತಾನೆ. ಹಲ್ಲೆಲೂಯ. ಆ ನಂಬಿಕೆ ಇದೆಯಾ? ಇವತ್ತು ಯಾರೆಲ್ಲ ಹೆಂಗೆ ಎಗರಾಡಿ ಹೋಗಿದ್ದಾರೋ ಅವರು ಒಂದು ದಿನ ನಿನ್ನ ಕಾಲಿಗೆ ಬೀಳಲೇಬೇಕು. ಹಲ್ಲೆಲೂಯ. ಆ ನಂಬಿಕೆ ಇರೋರೆಲ್ಲ ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ನಿನ್ನ ಕಾಲಿಗೆ ಬೀಳಲೇಬೇಕು. ಬೀಳ್ತಾರ? ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಕೆಲವರಿಗೆ ಡೌಟ್, ನಮ್ಮ ಕಾಲಿಗೆ ಯಾರು ಬೀಳ್ತಾರೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ನೀನ್ ಕರೆಯೋದಿಲ್ಲ, ದೇವರೇ ಕಳಿಸ್ತಾನ, ಹೋಗ್ ಫಸ್ಟ್ ಅಲ್ಲಿ ಬಿದ್ದು ಬಿಟ್ಟು ಇಲ್ಲಿ ಬಾ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ದೇವರ ವಾಕ್ಯ ಹೇಳ್ತದೆ, ನನ್ನ ಸಹನ ವಾಕ್ಯವನ್ನ ಕಾಪಾಡಿದ್ದರಿಂದ ಭೂನಿವಾಸಿಗಳಲ್ಲಿ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನೋ. ಹಲ್ಲೆಲೂಯ. ಈ ಲೋಕಕ್ಕೆ ಏನು ಬರುತ್ತೋ, ಶೋಧನೆ ಬರುತ್ತೋ, ಕಷ್ಟ ಬರುತ್ತೋ, ಕಾಯಿಲೆ ಬರುತ್ತೋ, ಚಿಂತೆ ಬರುತ್ತೋ, ವೇದನೆ ಬರುತ್ತೋ, ಅದು ಏನು ಬಂದ್ರು ತಪ್ಪಿಸಿ ನಿನ್ನನ್ನ ದೇವರು ಕಾಪಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ತಪ್ಪಿಸಿ ನಿನ್ನನ್ನು ದೇವರು ಕಾಪಾಡ್ತಾರೆ. ಯಾಕೆ ಗೊತ್ತಾ? ವಾಕ್ಯವನ್ನ ಕಾಪಾಡಿರೋದ್ರಿಂದ. ಹಲ್ಲೆಲೂಯ.
ಅದರ ನಂತರ ದೇವರು ಏನ್ ಮಾಡ್ತಾನೆ ಗೊತ್ತಾ? ಹೀಗಿರುವುದರಿಂದ ನಿನ್ನ ಜಯಮಾಲೆ ಯಾರು ಅಪಹರಿಸಬಾರದು. ಯಾವನು ಜಯವನ್ನು ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯ. ಯಾರ ಕಷ್ಟ ಎಲ್ಲ ಮೆಟ್ಟಿ ನಿಲ್ತಾರೋ, ಹಲ್ಲೆಲೂಯ, ಸಭೆಯಲ್ಲಿ ಏನೇ ಬರ್ಲಪ್ಪ, ಏನೇ ನೋವು ಬರ್ಲಿ, ಕುಟುಂಬದಲ್ಲಿ ಏನೇ ನೋವು ಬರ್ಲಿ, ಈ ಸಭೆಯಲ್ಲಿ ಏನೇ ನೋವು ಬರ್ಲಿ, ಇಲ್ಲಿ ನಾನು ನಿಲ್ತೀನಿ ಅಂತ ಅನ್ನೋರ್ನ ದೇವರು ಸ್ತಂಭವಾಗಿ ನಿಲ್ಲಿಸ್ತಾರೆ. ಹಲ್ಲೆಲೂಯ. ಸ್ತಂಭವಾಗಿ ನಿಲ್ಲಿಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 45:1-3 ಯೆಶಾಯ 45:1-3. ಹಲ್ಲೆಲೂಯ. ಓದ್ರಿ ಬೇಗ. ಯೆಶಾಯ 45:1-3. 1-3. ಯೆಹೋವನು ಯಾವನ ಕೈ ಹಿಡಿದು ಯಾವನೆದುರಿಗೆ ಜನಾಂಗಗಳನ್ನು ತುಳಿದು ರಾಜರ ನಡುಕಟ್ಟನ್ನು ಬಿಚ್ಚಿ ಯಾವನ ಮುಂದೆ ಹೆಬ್ಬಾಗಿಲುಗಳನ್ನು ತೆರೆದು ಮುಚ್ಚಲಿಸನು, ತಾನು ಅಭಿಷೇಕಿಸಿದ ಆ ಕೋರೇಶನಿಗೆ ಹೀಗೆನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗುವೆನು, ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಯೆಹೋವನು, ಎಲ್ಲರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಗಳನ್ನು ಗುಪ್ತ ಸ್ಥಳಗಳಲ್ಲಿ ಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಹಲ್ಲೆಲೂಯಾ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಕೈ ಎತ್ತಿ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ದೇವ್ರು ಏನ್ ಮಾಡ್ತಾನಂತೆ? ದಿಣ್ಣೆಗಳನ್ನ ಸಮ ಮಾಡ್ತಾನೆ. ಯಾವ್ದು ನಿನ್ನ ಆಶೀರ್ವಾದ ಬರೋದಕ್ಕೆ ತಡೆಯಾಗಿದೆಯೋ ಅದನ್ನ ಕತ್ತರಿಸ್ತಾನೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್, ದಿಣ್ಣೆಗಳ ಸಮ ಮಾಡಿ ಆ ದಿಣ್ಣೆಗಳ ಆದ್ಮೇಲೆ ಏನಿದೆ? ತಾಮ್ರದ ಕದಗಳನ್ನ ಒಡೆಯುವೇನು. ಹಲ್ಲೆಲೂಯ. ಏನು ಕದಗಳ ಮುಚ್ಚಿ ಹೋಗಿದೆಯೋ ಅದನ್ನ ಒಡಿತಾರೆ. ಆಮೇಲೆ ಕಬ್ಬಿಣದ ಅಗಳಿಗಳನ್ನ ಮುರಿಯುವೇನು. ಹಲ್ಲೆಲೂಯ. ಕಬ್ಬಿಣದ ಅಗಳಿಗಳು ಎಲ್ಲಿರುತ್ತೆ? ಬಾಗಿಲಿಗಿರುತ್ತೆ. ಈಗೆಲ್ಲ ಕಬ್ಬಿಣದ ಅಗಳಿಗಳು ಇರೋದಿಲ್ಲ. ಅಗಳಿಗಳಂದ್ರೆ ದಪ್ಪ ಬರುತ್ತೆ. ಅದನ್ನ ಹಿಂಗ್ ಸರಿಸ್ಬಿಟ್ರೆ ಇಲ್ಲಿಂದ ಅಲ್ಲಿವರೆಗೂ ಲಾಕ್ ತೆಗಿಯಕ್ ಆಗೋದಿಲ್ಲ. ಹಲ್ಲೆಲೂಯ. ಅದು ಹೆಚ್ಚು ಎಲ್ಲಿರುತ್ತೆ ಬ್ರದರ್? ಕಬ್ಬಿಣ ದೊಡ್ಡ ದಪ್ಪ ಹಾಕಿರ್ತಾರಲ್ಲ, ಇವನು ಹೊರಗೆ ಬರ್ದಂಗೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂತ ಬಾಗಿಲ ಕಬ್ಬಿಣಗಳನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಮುಟ್ತಾ ಇದ್ದಾನೆ. ಹಲ್ಲೆಲೂಯ. ಆಮೇಲೆ 3ನೇದು, ನಾನು ಯೆಹೋವನು ದೇವರೆಂದು ಹೇಳುವೆನು. ಎಲ್ಲಿಟ್ಟಿದ್ದಾರೆ ಬಚ್ಚಿಟ್ಟು? ಎಲ್ಲಿ ಬಚ್ಚಿಟ್ಟಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೊಡ್ಬೇಕಂತ ಯಾರಾದ್ರೂ ಎಲ್ಲೆಲ್ಲಿ ಬಚ್ಚಿಟ್ಟಿದಾರೋ ಅದು ನೀವು ಹೊರಗೆ ಬರುತ್ತೆ. ಅದು ಹೊರಗೆ ಬರುತ್ತೆ. ನಿನ್ನ ಯಾರ ಹಣ ಕಸ್ಕೊಂಡಿದಾರೋ ಅದನ್ನ ತಂದು ನಿನ್ನ ಕೈ ಕೊಡ್ತಾರೆ. ಹಲ್ಲೆಲೂಯ. ನಿನ್ನ ಬಂಗಾರ ಕಸ್ಕೊಂಡಿದ್ದಾರ, ನಿನ್ನ ಮನೆ ಕಸ್ಕೊಂಡಿದ್ದಾರ, ನಿನ್ನ ವಸ್ತು ಕಸ್ಕೊಂಡಿದ್ದಾರ, ನಿನ್ನ ಸಮಾಧಾನ ಕಸ್ಕೊಂಡಿದ್ದಾರ, ಅದನ್ನ ತಂದುತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ. ಕತ್ತಲಲ್ಲಿ ಬಚ್ಚಿಟ್ಟನು. ಹಲ್ಲೆಲೂಯ. ಹಳೆ ಕಾಲದಲ್ಲಿ ಎಲ್ಲರೂ ಒಂದು ಹಾಸಿಗೆ ಎಲ್ಲೋ ದಿಂಬಲ್ಲಿ ಬಚ್ಚಿಡೋರು ಹಣ, ಕತ್ತಲಲ್ಲಿ ಕಾಣಬಾರ್ದಂಗೆ. ಹಲ್ಲೆಲೂಯ. ಈಗೆಲ್ಲ ಬೆಳಕಲ್ಲಿ ಅಕೌಂಟ್ ಅಲ್ಲಿ ಇಡ್ತಾರೆ. ಹಲ್ಲೆಲೂಯ. ಈಗ ಎಲ್ಲಿ ಬಚ್ಚಿಡಕ್ ಚಾನ್ಸೇ ಇಲ್ಲ. ಮೊಬೈಲಲ್ಲಿ ಎಲ್ಲ ಹೊಡೆದ್ರೆ ಬಂದ್ಬಿಡುತ್ತೆ ಎಷ್ಟಿದೆ ಅಂತ, ಜಾತಕನೇ ಬರುತ್ತೆ. ಹಲ್ಲೆಲೂಯ. ಎಲ್ಲೂ ಮುಚ್ಚಿಡಕ್ ಆಗೋದಿಲ್ಲ. ಹಲ್ಲೆಲೂಯ. ಸೀಕ್ರೆಟ್ ಇಟ್ಟಿರುವ ಆಸ್ತಿ ಪಾಸ್ತಿಗಳನ್ನ ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪವನ್ನು ನಮಗೆ ಕೊಡುವನು. ಹಲ್ಲೆಲೂಯ. ಆಸ್ತಿ ಪಾಸ್ತಿ ಎಲ್ಲೋ ಇರುತ್ತೆ, ನಿಮಗೆ ಗೊತ್ತಿಲ್ಲ. 10 ವರ್ಷ 20 ವರ್ಷ 50 ವರ್ಷ ನಿಮಗ್ ಗೊತ್ತಿರಲ್ಲ. ನೀನು ನಂಬಿದ್ರೆ ನಿನ್ನ ತಾತಂದೋ, ನಿನ್ನ ತಂದೆದೋ, ನಿನ್ನ ಅಜ್ಜಿದೋ, ಯಾರ್ದೋ ಗೊತ್ತಿಲ್ಲ, ಅದು ನಿನ್ನ ಕೈಗೆ ಈ ತಿಂಗಳು ಬರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಕತ್ತಲಲ್ಲಿ ಯಾವ್ದು ಬಚ್ಚಿಟ್ಟಿದಾರೋ ಮರೆ ಮಾಡಿದ್ದು ಅಂದ್ರೆ ನನಗಿದು ಕಾಣಿಸ್ತಾ ಇಲ್ಲ. ಹಲ್ಲೆಲೂಯ. ಆಶೀರ್ವಾದ ಕಾಣಿಸ್ತಾ ಇಲ್ಲ. ಹೌದಲ್ವಾ? ಹಲ್ಲೆಲೂಯ. ನಾವು ಆಡ್ತೀವಿ, ಕಣ್ಣು ಕಾಣಲಿಲ್ಲ, ಕಿವಿ ಬರೀ ಹಾಡೋದು ಆಗ್ಬಾರ್ದು. ದೇವರೇ ಆತ್ಮಿಕ ಕಣ್ಣು ತೆರೆ ಅಂತ. ಹಲ್ಲೆಲೂಯ. ಆ ಆತ್ಮಿಕ ಕಣ್ಣು ತೆರೆದಾಗ ದೇವರು ನಿನಗಾಗಿ ಎಲ್ಲಿ ಮರೆ ಮಾಡಿದ್ದಾನೋ ಅದನ್ನ ನಿನ್ನ ಕೈ ಕೊಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ.
ನಿನಗೆ ಎಲ್ಲಿ ಮರೆ ಮಾಡಿದ್ದಾನೋ ಅದನ್ನ ದೇವರು ನೋಡುವಂತೆ ಮಾಡ್ತಾನೆ. ಹಲ್ಲೆಲೂಯ. ಯೋಬ 20:15 ವಚನ, ಯೋಬ 20:15 ವಚನ ಹೇಳ್ತದೆ ದೇವರ ವಾಕ್ಯ, ಸೈತಾನನು ನಿನ್ನಿಂದ ಏನನ್ನು ಕಸ್ಕೊಂಡಿದ್ದಾನೋ ಅದನ್ನೆಲ್ಲ ತಿರುಗಿ ಕೊಡುತ್ತಾನೆ. ಯೋಬ 20:15 ವಚನ, ಯೋಬ 25:15, 20:15. ಓದ್ರಿ ಯಾರು ಜೋರಾಗಿ ಓದ್ರಿ. ನುಂಗಿದ ಐಶ್ವರ್ಯವನ್ನ ಅವನು ಕಾರುವನು, ದೇವರು ಅವನ ಹೊಟ್ಟೆಯೊಳಗಿಂದ ಅದನ್ನು ಕಕ್ಕಿಸಿ ಬಿಡುವನು. ಹಲ್ಲೆಲೂಯ. ಕಕ್ಕುವನು ಅಂದ್ರೆ ಏನು? ವಾಂತಿ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನ ಆಶೀರ್ವಾದ ಸೈತಾನನ ಏನ್ ನುಂಗಿದನೋ ಅದನ್ನ ತಿರುಗಿ ಕಕ್ಕಿ ಬಿಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ನಿಂದ ಏನ್ ಸೈತಾನ ನುಂಗಿದನೋ, ಹಣ ನುಂಗಿರ್ಬೋದು, ಬಂಗಾರ ನುಂಗಿರ್ಬೋದು, ಸಂತೋಷ ನುಂಗಿರ್ಬೋದು, ಸಮಾಧಾನ ನುಂಗಿರ್ಬೋದು, ಅದರ ತಿರುಗಿ ಯಾರು ನುಂಗಿದಾರೋ ಅವರೇ ಕಕ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನ್ನಿಂದ ಯಾರು ನಿನ್ನ ನುಂಗಿದಾರೋ ಅದು ಅವರೇ ಕಕ್ಕೋದು. ಹಲ್ಲೆಲೂಯ. ಒಂದಿನ ಬರುತ್ತೆ, ನಿನ್ನ ನಾನೇ ಹಿಂಗ್ ಮಾಡಿದ್ದು ಸಿಸ್ಟರ್, ಬ್ರದರ್, ನಾನೇ ಹಿಂಗ್ ಮಾಡಿದ್ದು, ದಯಮಾಡಿ ಕ್ಷಮಿಸು ಅಂತ ಒಂದು ದಿನ ಬರುತ್ತೆ. ಹಲ್ಲೆಲೂಯ. ನುಂಗಿದ ಐಶ್ವರ್ಯವನ್ನ ಕಕ್ಕಿ ಬಿಡುವಂತೆ ಮಾಡ್ತಾನೆ. ಹಲ್ಲೆಲೂಯ. ಅಲ್ಲಿ ಹಿಂದೆ ನೋಡುವಾಗ, ಅದನ್ನು ಪೂರ್ತಿ ನೋಡುವಾಗ ಅಧ್ಯಾಯ, ಸೈತಾನನು ಏನೆಲ್ಲ ಮೋಸ ಮಾಡಿ ಕತ್ಕೊಂಡಿದ್ದಾನೋ ನಿನ್ನಿಂದ ಅದನ್ನೆಲ್ಲ ತಿರುಗಿ ನಿನಗೆ ಕಕ್ಕುವಂತೆ ಮಾಡ್ತಾನೆ. ಹಲ್ಲೆಲೂಯ. 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 ಈ ವಾಕ್ಯ ನನಗೆ ಎಷ್ಟು ಸಂತೋಷ ಕೊಡುತ್ತೆ ಗೊತ್ತಾ? ಏನೆಲ್ಲ ನುಂಗ್ತಾನೋ ಅದನ್ನೆಲ್ಲ ವಾಪಸ್ ಕಟ್ತಾನೆ. ನಿನ್ನಿಂದ ಏನನ್ನು ಕಸ್ಕೊಂಡಿದ್ದಾನೋ, ಯಾರ್ಯಾರು ನಿನ್ನಿಂದ ಕಸ್ಕೊಂಡಿದ್ದಾರೋ ತಿರುಗಿ ಮನೆಗೆ ಬಂದು ಅದನ್ನ ಕಕ್ಕಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನ ವಾಮಿಟ್ ಮಾಡ್ಬೇಕು ಅವ್ರು. ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನೆಲ್ಲ ತಿರುಗಿ ಕಕ್ಕಬೇಕು. ಈ ಒಳಗಡೆ, ಹೊಟ್ಟೆ ಒಳಗಡೆ ಇರೋದು ಹೊರಗೆ ಬರುತ್ತಾ, ಏನು ಹೊರಗಿಂದ ಒಳಗೆ ಹೋಗುತ್ತಾ? ಕಕ್ಕಿದ್ರೆ ಎಲ್ಲಿಂದ ಬರೋದು? ಹೊಟ್ಟೆ ಒಳಗಿಂದ. ಹೌದಲ್ ತಾನೆ? ಅವನು ಏನೆಲ್ಲ ನಿಂದಿಂದ ಏನ್ ತಿಂದಿದ್ದಾನೋ ಅದನ್ನೆಲ್ಲ ವಾಪಸ್ ಕೊಡ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಇವತ್ತು ಸಮಾಧಾನ ನೀನ್ ನುಂಗಿರ್ಬೋದು, ಆರೋಗ್ಯ ನುಂಗಿರ್ಬೋದು, ಏನೆಲ್ಲ ನುಂಗಿದಾನೋ ಅದನ್ನ ತಿರುಗಿ ಕಕ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ಅನೇಕರು ನಿನ್ನ ಮೋಸ ಮಾಡಿದ್ದಾರೆ, ಅನೇಕರು ನಿನ್ನ ಸಮಾಧಾನ ಕಸ್ಕೊಂಡಿದ್ದಾರೆ, ಸಮಾಧಾನವಾಗಿರಕ್ ಆಗ್ತಾ ಇಲ್ಲ, ಅನೇಕರು ಖುಷಿಯಾಗಿರಕ್ ಬಿಡ್ತಾ ಇಲ್ಲ, ನೀನು ಆರೋಗ್ಯವಾಗಿರಕ್ ಬಿಡ್ತಾ ಇಲ್ಲ. ಸೈತಾನನ ಎಲ್ಲ ಮಂಕ್ ಮಾಡಿಬಿಟ್ಟಿದ್ದಾನೆ. ಹೌದಾ? ಹಲ್ಲೆಲೂಯ. ಯಾವುದೋ ವ್ಯಕ್ತಿ ನಮ್ಮ ಮನೆಗೆ ಬಂದು ನಮ್ಮ ಪರಿಸ್ಥಿತಿಯನ್ನ ಕೆಡಿಸ್ಬಿಟ್ಟಿದ್ದಾನೆ, ನಮ್ಮ ಆತ್ಮಿಕ ಜೀವಿತವನ್ನ ನುಂಗಿ ಬಿಟ್ಟಿದ್ದಾನೆ, ನಮ್ಮ ಸಮಾಧಾನವನ್ನ ನುಂಗಿ ಬಿಟ್ಟಿದ್ದಾನೆ. ಅಂದ ಮೇಲೆ ದೇವರು ಬಿಡ್ತಾನ? ತಿರ್ಗಾ ಅವನೇ ಕಕ್ಕಿ ಬಿಟ್ಟು ವಾಪಸ್ ಹೋಗ್ಬೇಕು. ಹಲ್ಲೆಲೂಯ. 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 ದೇವರ ವಾಕ್ಯ ಹೇಳ್ತದೆ, ಏಷಾಯ 14:24-27 ವಚನ. ಏಷಾಯ 14:24-27. ಸೇನಾಧೀಶ್ವರನಾದ ಯೆಹೋವನು ಆಣೆಯಿಟ್ಟು ಹೇಳುವುದೇನೆಂದರೆ, ನಾನು ಸಂಕಲ್ಪಿಸಿದ್ದೇ ನೆರವೇರುವುದು, ಉದ್ದೇಶಿಸಿದ್ದೇ ನಿಲ್ಲುವುದು ಖಂಡಿತ. ಅಶ್ಶೂರ್ಯರನ್ನು ನನ್ನ ದೇಶದಲ್ಲಿ ಮುರಿದು ನನ್ನ ಬೆಟ್ಟಗಳ ಮೇಲೆ ತುಳಿದು ಬಿಡುವೆನು. ಆಗ ಅವರು ಹೂಡಿದ ನೊಗವು ಮುರಿದು ನನ್ನ ಜನರಿಂದ ತೊಲಗಿ ಹೊರಸಿದ ಹೊರೆಯು ನನ್ನ ಜನರ ಹೆಗಲಿಗೆ ದೂರವಾಗುವುದು. ಇದೇ ಲೋಕದಲ್ಲೆಲ್ಲ ನೆರವೇರಬೇಕಾದ ನನ್ನ ಉದ್ದೇಶ, ಇದೇ ಜನಾಂಗಗಳ ಮೇಲೆಲ್ಲ ಚಾಚಿದ ನನ್ನ ಕೈ. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ಯಾರು ವ್ಯರ್ಥಪಡಿಸುವರು? ಆತನು ಕೈ ಚಾಚಿದೆ ಹಿಂದಕ್ಕೆ ತಳ್ಳುವವರು ಯಾರು ಎಂಬುದೇ. ಹಲ್ಲೆಲೂಯ. ದೇವರ ಸಂಕಲ್ಪ ನೆರವೇರ್ತದೆ, ನಿನ್ನ ಸಂಕಲ್ಪ ಅಲ್ಲ. ದೇವರ ಉದ್ದೇಶ ನೆರವೇರೋದು. ನೀನು ಏನ್ ಪ್ಲಾನ್ ಮಾಡಿದ್ರು ಅದೆಲ್ಲ ತಲೆ ಕೆಳಗಾಗುತ್ತೆ. ದೇವರ ಉದ್ದೇಶ ನೆರವೇರ್ತದೆ, ದೇವರ ಆಲೋಚನೆ ನೆರವೇರ್ತದೆ. ಆತನು ದೇವರ ಉದ್ದೇಶ ಮಾಡಿದ್ದಾನೆ, ದೇವರ ಸಂಕಲ್ಪ ಮಾಡಿದ್ದಾನೆ. ಅವನು ಹೇಳಿದ ಮೇಲೆ ಅವನ ಉದ್ದೇಶವನ್ನ ಯಾರು ತಳ್ತಾರೆ? ಅವನ ಪ್ಲಾನ್ಗಳು ಯಾರು ಮೋಸ ಮಾಡ್ತಾರೆ? ದೇವರ ಕೈ ಆಶೀರ್ವಾದದ ಯಾರಾದ್ರೂ ಹಿಂದಕ್ಕೆ ತಳ್ಳೋರಿದಾರ? ಇಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಕೊನೆ ವಚನ ಅದು ಹೋದ್ರೆ 27ನೇ ವಚನ ಕೊನೆಯದು. ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವರು ಯಾರು? ಆತನ ಕೈ ಚಾಚಿದೆ ಹಿಂದಕ್ಕೆ ತಳ್ಳುವವರು ಯಾರು? ಹಲ್ಲೆಲೂಯ. ದೇವರು ನಿನ್ನ ಆಶೀರ್ವಾದ ಮಾಡಕ್ ಕೈ ಇಟ್ಟಿದ್ದಾರೆ, ಯಾರು ಅದನ್ನ ಹಿಂದಕ್ಕೆ ತಳ್ತಾರೆ? ಹಲ್ಲೆಲೂಯ.
ಈಗ ನೀನು ನಾನು ಯಾರಾದ್ರೂ ನನ್ನ ಕೈ ಏನಾದ್ರೂ ಹಿಂದಕ್ಕೆ ತಳ್ಳಬಹುದು. ಹಲ್ಲೆಲೂಯಾ. ಈಗ ಯಾರಾದ್ರೂ ಒಬ್ಬರು ಪಾಸ್ಟರ್ ಕೊಡಕ್ ಬಂದ್ರೆ, ಕೊಡ್ಬೇಡ, ಜಾಸ್ತಿ ಕೊಡಕ್ ಹೋಗ್ಬೇಡ, ಅವ್ರಿಗೇನ್ ಕಮ್ಮಿ ಇದೆ, ತುಂಬಾ ಚೆನ್ನಾಗಿದೆ ಅಂತ ಮನುಷ್ಯ ಕೈ ಹಿಂದಕ್ಕೆ ತಳ್ಳಬಹುದು. ದೇವ್ರು ಕೊಡಕ್ ನಿಂತ್ರೆ, ದೇವ್ರ ಆಶೀರ್ವಾದ ಮಾಡಕ್ ನಿಂತ್ರೆ ಯಾರಾದ್ರೂ ತಳ್ತಾರ? ಸಾಧ್ಯನೇ ಇಲ್ಲ. ದೇವರ ಆಶೀರ್ವಾದ ಮಾಡಕ್ ನಿಂತ್ರೆ ದೇವರ ಕೈ ತಳ್ಳೋರು ಯಾರಿದ್ದಾರೆ ಈ ಲೋಕದಲ್ಲಿ? ಹಲ್ಲೆಲೂಯಾ. ದೇವ್ರ ಮನಸ್ಸು ಮಾಡ್ಬೇಕು. ದೇವ್ರ ಕೊಡಕ್ ನಿಂತ್ರೆ ಯಾರು ದೇವರಿಗೆ ಕಿವಿ ಊದವ್ರಿಲ್ಲ, ದೇವರನ್ನ ಮನಸ್ಸು ಕೆಡಿಸೋರಿಲ್ಲ, ದೇವರ ಕೈಯನ್ನ ಹಿಡಿಯೋರಿಲ್ಲ. ದೇವರ ಕೈ ಚಾಚಿದ ಮೇಲೆ ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜ್ಞಾನೋಕ್ತಿ 8ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿ 8:27ನೇ ವಚನ. ಜ್ಞಾನೋಕ್ತಿ 8:27ನೇ ವಚನ. ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಇದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ. ಒಂದೇ ವಚನ ಎಲ್ಲಿ ಹೋಯ್ತಿದ್ಯೋ? ಸಾಗರದ ಮೇಲೆ ಏನಾಗಿದ್ದಾನೆ? ಚಕ್ರಾಕಾರ ಹಾಕಿದ್ದಾನೆ. ಗೇಟನ್ನು ಎಳೆದು ಆಕಾಶ ಮಂಡಲವನ್ನು ಆಕಾಶ ಮಂಡಲ ಸ್ಥಾಪನೆ ಮಾಡುವಾಗ ಯಾರಿದ್ರು? ದೇವರು ಹೇಳ್ತಾನೆ, ಅಲ್ಲಿದ್ದೆ ನಾನಂದ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನ ದೇವರು ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಚಕ್ರಾಕಾರ ಅಂದ್ರೆ ಆತನು ನಮ್ಮ ಕುರಿತು ಪ್ಲಾನ್ ಹಾಕ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹಲ್ಲೆಲೂಯಾ ಏನ್ ಮಾಡ್ತಾರೆ? ಪ್ಲಾನ್ ಹಾಕ್ತಾರೆ, ಮಾರ್ಕ್ ಹಾಕ್ತಾರೆ. ಹಲ್ಲೆಲೂಯಾ. ಇಲ್ಲೇ ಪಿಲ್ಲರ್ ಬರ್ಬೇಕು, ಇಲ್ಲಿ ಬೆಡ್ರೂಮ್ ಬರ್ಬೇಕಂತ. ಹಲ್ಲೆಲೂಯಾ. ಹಾಗೆ ದೇವರು ನಮ್ಮ ಜೀವಿತವನ್ನ ಮುಂಚೆ ಬರೆದು ಬಿಟ್ಟಿದ್ದಾನೆ. ಈ ದೇಶದಲ್ಲಿ, ಈ ಒಂದು ಪ್ರಾಂತದಲ್ಲಿ, ಈ ಭೂಮಿ ಮೇಲೆ ದೇವರು ನಮ್ಮ ಭವಿಷ್ಯತನ್ನ ರೂಪಿಸ್ಬಿಟ್ಟಿದ್ದಾನೆ, ಬರ್ದಿದ್ದಾನೆ. ಹಲ್ಲೆಲೂಯಾ. ಆತನ ಹೇಳ್ತಾನೆ, ಎರಡನೇದಾಗಿ ಆತನ ಬರ್ದಿದ್ದಾನೆ, ಎರಡನೇದಾಗಿ ಸಿದ್ಧ ಮಾಡಿದ್ದಾನೆ. ನಿನಗೋಸ್ಕರನೇ ಈ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದು ಮನೆ ಇಟ್ಟಿರ್ಬೋದು, ಜಾಗ ಇಟ್ಟಿರ್ಬೋದು, ಆಸ್ತಿ ಇಟ್ಟಿರ್ಬೋದು, ಹಣ ಇಟ್ಟಿರ್ಬೋದು, ಗರ್ಭ ಇಟ್ಟಿರ್ಬೋದು, ಏನೋ ದೇವರು ನಿನಗೋಸ್ಕರವಾಗಿ ಸಿದ್ಧ ಮಾಡಿದ್ದಾನೆ. ಹಲ್ಲೆಲೂಯಾ. ಮೂರನೇದಾಗಿ ನೆಲೆ ನಿಲ್ಲಿಸುತ್ತಾನೆ. ನಿನ್ನ ಈ ಭೂಮಿ ಮೇಲೆ ನಿಲ್ಲಿಸ್ತಾನೆ. ಅಳಗಾಡಕ್ಕೂ ದೇವರು ಬಿಡೋದಿಲ್ಲ. ಹಲ್ಲೆಲೂಯಾ. ಬಿಡ್ತಾನ? ನಿನ್ನ ಅಳಗಾಡವಾಗಿ ದೇವರು ಮಾಡೋದಿಲ್ಲ. ದೇವರು ನಿನ್ನನ್ನ ನಿಲ್ಲಿಸುವನಾಗಿದ್ದಾನೆ. ವ್ಯಭಿಚಾರ ಸ್ತ್ರೀಯನ್ನ ಎತ್ಕೊಂಡು ಬಂದ್ರು ಸ್ವಾಮಿ ಹತ್ರ. ಹಲ್ಲೆಲೂಯಾ. ಆದ್ರೆ ಸ್ವಾಮಿ ಆಕೆ ಹೊಸ ಚರಿತ್ರೆಯನ್ನೇ ಬರೆದು ಬಿಟ್ಟ. ಹಲ್ಲೆಲೂಯಾ. ಇವತ್ತು ಯಾರೆಲ್ಲ ನಿನ್ನ ಜೀವಿತವನ್ನ ಕತ್ತಲೆಯಾಗಿ ನೀನೊಬ್ಬ ಪಾಪಿ ಎಂಬುದಾಗಿ ಬರೆದು ಬಿಟ್ಟಿದ್ದಾರೋ, ದೇವರು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಿನ್ನ ಹೊಸ ಚರಿತ್ರೆಯನ್ನ ದೇವರು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿ 8ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳ್ತದೆ, ಆತನು ನಿಮ್ಮ ಬೊಕ್ಕಸಗಳನ್ನ 8ನೇ ಅಧ್ಯಾಯ 21ನೇ ವಚನ. ಹೀಗಿರಲು ತನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆ. ದೇವರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರ ಬೊಕ್ಕಸಗಳನ್ನ ದೇವರು ತುಂಬಿಸ್ತಾನೆ. ಹಲ್ಲೆಲೂಯಾ. ಅಕೌಂಟ್ಗಳನ್ನ, ಬೊಕ್ಕಸಗಳನ್ನ ದೇವರು ತುಂಬಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಲಾಜರನ ಸಮಾಧಿ ಮುಚ್ಚಲ್ಪಟ್ಟಿತ್ತು, ವಾಸನೆ ಹಿಡಿದಿತ್ತು. ಅವ್ರು ಹೇಳ್ತಾರೆ ವಾಸನೆ ಬರುತ್ತೆ ಅಂತ. ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ನಿನ್ನ ಜೀವನ ವಾಸನೆಯಿಂದ ತುಂಬಿರಬಹುದು. ನಿನ್ನ ಒಬ್ಬ ಪಾಪಿ ಎಂಬುದಾಗಿ ಹೇಳ್ತಾ ಇರಬಹುದು. ನಿನ್ನ ಎಲ್ಲರ ಕತ್ತಲೆ ಜೀವಿತೆಯಲ್ಲಿ ಮುಸುಕು ಹಾಕಿರ್ಬೋದು. ಅವ್ರು ಹೇಳ್ತಾ ಇರ್ಬೋದು, ಬ್ರದರ್ ಆಕೆ ತುಂಬಾ ವಾಸನೆ ಬರುತ್ತೆ, ಬ್ರದರ್ ಅವನು ತುಂಬಾ ವಾಸನೆ ಹೊಡಿತಾ ಇದ್ದಾನೆ, ಅವನು ತುಂಬಾ ಪಾಪ ಮಾಡಿದ್ದಾನೆ, ಅವನು ಪಾಪ ಘೋರವಾಗಿದೆ, ಅವಳು ಕೆಟ್ಟವಳು, ಸರಿ ಇಲ್ಲ, ಆಕೆ ಹತ್ರ ಹೋಗ್ಬೇಡಿ ಅಂತ ಅನೇಕರು ಇವತ್ತು ದೂರ ತಳ್ಳೋರಾಗಿರ್ಬೋದು. ಆದ್ರೆ ಯೇಸು ಸ್ವಾಮಿ ಬಂದು ಆ ವಾಸನೆ ಎಲ್ಲ ಮರೆ ಮಾಡಿ ಮುಚ್ಚಲ್ಪಟ್ಟ ಕಲ್ಲನ್ನ ತೆರೆದು ಲಾಜರನನ್ನ ವಾಸನೆ ಎಲ್ಲ ತನ್ನ ರಕ್ತದಲ್ಲಿ, ತನ್ನ ಕೈಗಳಲ್ಲಿ ಆ ವಾಸನೆಯನ್ನ ಮರೆ ಮಾಡಿ ಈ ಲಾಜರನ್ನ ಹೊರಗಡೆ ತರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೆರೆಮನೆಗೆ 2-3 ಬಾಗಿಲುಗಳ ಮುಚ್ಚಲ್ಪಟ್ಟಂತ ಸೆರೆಮನೆಯ ಬಾಗಿಲುಗಳನ್ನ ದೇವರು ತೆರೆದರು. ಹಲ್ಲೆಲೂಯಾ. ಪೇತ್ರನನ್ನ ಆ ಸೆರೆಮನೆ ಇಟ್ಟಾಗ
2-3 ಕಬ್ಬಿಣದ ಬಾಗಿಲುಗಳು ಮುಚ್ಚಲ್ಪಟ್ಟಿತ್ತು. ಅದರ ದೇವರು ಆ ಎಲ್ಲ ಬಾಗಿಲುಗಳನ್ನು ತಾನಾಗೆ ಓಪನ್ ಆಯ್ತು. ಹಲ್ಲೆಲೂಯ. ಈಗ ನಿನಗೆ ದೇವರು ಡೋರು ಯಾರು ತೆಗಿಯೋ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯ. ಈ ತಿಂಗಳು ದೇವರೇ ತೆಗಿತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರ ಕೀ ಎಲ್ಲಿದೆ ಗೊತ್ತಾ? ಕೀ ಎಲ್ಲಿದೆ ಗೊತ್ತಾ? ನಿಮ್ಮಲ್ಲೇ ಇದೆ ಅದು. ಹಲ್ಲೆಲೂಯ. ಯಾವ ಕೀನೆ ಪಕ್ಕದಲ್ಲಿ ಕೇಳ್ಬೋದು, ಯಾವ ಕೀ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಾರ್ಥನೆ ಎಂಬ ಕೀ ನಿಮ್ಮ ಕಡೆ ಇದೆ. ಈ ತಿಂಗಳು ದೇವರೇ ಆ ಬಾಗಿಲು ತೆರೆದಿದ್ದೇನೆ ಅಂತ ಹೇಳಿದ್ಯಲ್ಲ, ನನ್ನ ಆತ್ಮಿಕ ಕಣ್ಣನ್ನು ತೆರೆದು ನಾನು ನೋಡಬೇಕು. ನನಗಾಗಿ ಯಾವ ಬಾಗಿಲು ತೆರೆದಿದೆಯೋ ಅದನ್ನ ನೋಡಬೇಕು. ಆ ಕೀಯನ್ನ ತೆಗೆದುಕೊಂಡು ನೀನು ಆ ಡೋರನ್ನ ಪ್ರಾರ್ಥನೆ ಮೂಲಕವಾಗಿ ನೀನು ಅದನ್ನ ಓಪನ್ ಮಾಡುವಾಗ ನಿನ್ನ ಕಣ್ಣು ಕಾಣುವಂತೆ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸಾರಳ ಹಾಗೂ ಹಣ್ಣಳ ಗರ್ಭ ಮುಚ್ಚಲ್ಪಟ್ಟಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಮಕ್ಕಳೇ ಆಗಲ್ಲ. ಹಲ್ಲೆಲೂಯ. ಗರ್ಭ ಮುಚ್ಚಲ್ಪಟ್ಟಿತ್ತು. ಕೆಲವೊಂದ್ಸಾರಿ 1 ವರ್ಷ 2 ವರ್ಷ ಮದುವೆ ಆಗಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಸಮಾಜ ಏನ್ ಹೇಳ್ತಾರೆ? ಈಕೆ ಬಂಜೆ, ಈಕೆಗೆ ಮಕ್ಕಳಾಗಲ್ಲ. ಹಲ್ಲೆಲೂಯ. ಡಾಕ್ಟರ್ ಹೇಳ್ಬಿಡ್ತಾರೆ, ಇಲ್ಲ ಈಕೆಗೂ ಆಗಲ್ಲ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಆ ಗರ್ಭವನ್ನ ಮುಚ್ಚಿ ಬಿಡ್ತಾರೆ. ಸೈತಾನನ ಮುಚ್ಚೋ ಕೆಲಸನೇ. ಹಲ್ಲೆಲೂಯ. ಆದ್ರೆ ದೇವರೇನ್ ಹೇಳ್ತಾನೆ, ಇಲ್ಲ, ಅದು ಮುಚ್ಚಿದ್ರು ಕೂಡ ಈಗ ತೆರೆಯತೆ. ಹಲ್ಲೆಲೂಯ. ಸಾರಳ ಗರ್ಭವನ್ನ ದೇವರು ತೆರೆದ್ರು, ಹಣ್ಣಳ ಗರ್ಭವನ್ನ ದೇವರು ತೆರೆದ್ರು, ನಿನ್ನ ಗರ್ಭವನ್ನು ಕೂಡ ದೇವರು ತೆರೀತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಮುಚ್ಚಲ್ಪಟ್ಟ ಆಶೀರ್ವಾದ ದೇವರು ಈ ತಿಂಗಳು ತೆರೆಯುವುದಕ್ಕೆ ಹೋಗ್ತಾನೆ. ಸೈತಾನನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೆ ಬರ್ತಾನೆ. ಆದ್ರೆ ದೇವರು ಅದಕ್ಕೆ ಸಮೃದ್ಧಿಯನ್ನು ಕೊಡುವುದಕ್ಕೆ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೋಹಾನ 10:10 ಹೇಳ್ತದೆ, ಸೈತಾನನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತಾಗು ಮತ್ತೆ ಯಾವುದಕ್ಕೆ ಬರೋದಿಲ್ಲ. ನಾನಾದ್ರೂ ಅವುಗಳಿಗೆ ಜೀವ ಇರಬೇಕೆಂದು, ಸಮೃದ್ಧಿ ಇರಬೇಕೆಂದು ಬರುತ್ತೇನೆ. ಹಲ್ಲೆಲೂಯ. ಕೆಲವರು ಬರ್ತಾರೆ ಕುಟುಂಬ ಹಾಳು ಮಾಡೋದಕ್ಕೆ, ಸಂಸಾರದಲ್ಲಿ ಕಹಿ ಹಿಂಡಿ ಗಂಡ ಹೆಂಡತಿಗೆ ತಂದಿಡುವುದಕ್ಕೆ, ಪಾಸ್ಟರ್ಗಳಿಗೆ ವಿಶ್ವಾಸಿಗಳಿಗೆ ತಂದಿಡುವುದಕ್ಕೆ ಕಹಿ ಹಿಂಡಕ್ಕೆ ನೋಡ್ತಾರೆ. ಹಲ್ಲೆಲೂಯ. ಅವ್ರು ಯಾವ ಸಮಾಜದವರು? ಹಾಳು ಮಾಡೋರು ಯಾರು? ಸೈತಾನ. ಉದ್ಧಾರ ಮಾಡೋರು, ಸಮೃದ್ಧಿ ಮಾಡೋರು, ದೂರ ಆದವ್ರನ್ನ ಕೂಡಿಸೋರು ಯಾರು? ದೇವರ ಸಮಾಜದವರು. ಹಲ್ಲೆಲೂಯ. ದೇವರ ಮಕ್ಕಳ ಕೆಲಸ ಏನು ಗೊತ್ತಾ? ಕೂಡಿಸೋದು, ಸಮೃದ್ಧಿ ತರೋದು, ಅವನನ್ನ ಆಶೀರ್ವಾದ ಮಾಡೋದು, ಅವ್ರನ್ನ ಒಂದು ಮಾಡೋದು. ಹಲ್ಲೆಲೂಯ. ಒಡೆಯೋದು ಯಾರ ಕೆಲಸ? ಸೈತಾನನ ಕೆಲಸ. ಹಾಗಾದ್ರೆ ನೀವ್ ಯಾರು ಅನ್ನೋದು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹಲ್ಲೆಲೂಯ, ಹಲ್ಲೆಲೂಯ. ಕೂತ್ಕೊಂಡು ಹೇಳು, ನಾನು ಯಾರು? ನಾನು ಆ ಸಮಾಜದವನ, ಈ ಸಮಾಜದವನ? ಹಲ್ಲೆಲೂಯ. ನಿನಗೆ ಗೊತ್ತಾಗತ್ತೆ. ಹಲ್ಲೆಲೂಯ. ಇಸ್ರಾಯೇಲರು ಹೋಗೋದಕ್ಕೆ ದಾರಿ ಇಲ್ಲ, ಶತ್ರುಗಳು ಬೆನ್ನಟ್ಟಿ ಓಡಿ ಬರ್ತಾ ಇದ್ದಾರೆ, ದಾರಿ ಇಲ್ಲ. ಹಲ್ಲೆಲೂಯ. ಇವತ್ತು ನಿನ್ ಜೀವನನೂ ಅದೇ ಆಗಿದೆ. ಯಾಕಡೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಲೈಫ್ ಕಟ್ಕೊಳ್ಳೋದು ಹೇಗೆ, ನನ್ನ ಜೀವನ ಮಾಡೋದು ಹೇಗೆ, ಯಾವುದು ಡೋರ್ ಓಪನ್ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ನನ್ನ ಪರಿಸ್ಥಿತಿ ಯಾಕೆ ಹಿಂಗಾಯ್ತು? ಈ ಕಡೆ ಹೋಗಲ್ಲ ಶತ್ರುಗಳು, ಈ ಕಡೆ ಹೋಗ್ಲಾ ಶತ್ರುಗಳು, ಈ ಕಡೆ ನನ್ನ ಹೆಸರು ಕೆಡಿಸ್ತಾ ಇದ್ದಾರೆ, ಈ ಕಡೆ ನನ್ನ ಹೆಸರು ಕೆಡಿಸ್ತಾ ಇದ್ದಾರೆ, ಈ ಕಡೆ ನನಗೆ ಶತ್ರುಗಳಿದ್ದಾರೆ, ಈ ಕಡೆ ನನಗೆ ಉಗಿತಾ ಇದ್ದಾರೆ, ಈ ಕಡೆ ನನಗೆ ಬೈತಾ ಇದ್ದಾರೆ. ನನ್ನ ಜೀವನನೇ ಹಾಳಾಗ್ಬಿಟ್ಟಿದೆ. ನನಗೆ ಯಾರು ಬಾಗಿಲು ತೆರೆಯವರಿಲ್ಲ. ಹಲ್ಲೆಲೂಯ. ಇಸ್ರಾಯೇಲರು ಎಲ್ಲರೂ ಓಡಿ ಬರುವಾಗ ಹಿಂತಿರುಗಿ ನೋಡ್ತಾರೆ, ಶತ್ರುಗಳು. ಈ ಕಡೆ ನೋಡ್ತಾರೆ ಬೆಟ್ಟ, ಈ ಕಡೆ ನೋಡ್ತಾರೆ ಬೆಟ್ಟ, ಈ ಕಡೆ ನೋಡುವಾಗ ಸಮುದ್ರ. ಹಲ್ಲೆಲೂಯ. ದಾರಿ ಮುಚ್ಚಲ್ಪಟ್ಟಿದೆ, ಎಕ್ಕಡೆ ಹೋಗಕ್ ಆಗ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದೇವರು ಆ ಅಡ್ಡವಾಗಿರುವ ದಾರಿಯನ್ನ ಆ ಸಮುದ್ರದಲ್ಲಿಯೇ ದೇವರು ದಾರಿ ಮಾಡಿಬಿಟ್ಟ. ಹಲ್ಲೆಲೂಯ. ಸಮುದ್ರದಲ್ಲಿ ದಾರಿ ಮಾಡಕ್ಕಾಗತ್ತಾ? ಒಂದು ಬ್ರಿಡ್ಜ್ ಕಟ್ಬೇಕಂದ್ರೆ 2 ದಿನ ಆಗತ್ತೆ. ಎಷ್ಟು ದಿವಸ ಆಗತ್ತೆ? ವರ್ಷಾನುಗಟ್ಲೆ ಆಗತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಅಥವಾ ದಾಟಿ ಹೋಗ್ಬೇಕಂದ್ರೆ ಒಂದು ನಾವೆಯಲ್ಲಿ ಎಷ್ಟು ಜನ ಸೇರ್ತಾರೆ? ಒಂದು ನಾವೇ ನೋಡಿದಿರಾ ಇಲ್ಲ? 4-5 ಜನ. ಹಲ್ಲೆಲೂಯ. 6 ಲಕ್ಷ ಜನರಿಗೆ 6 ಲಕ್ಷ ಜನರಿಗೆ ಎಲ್ಲಿಂದ ನಾವೇ ತರೋದು? ಹಲ್ಲೆಲೂಯ. ಅದು ಅರ್ಜೆಂಟ್ಗೆ ಈಗಲೇ ಬೇಕು. ಯಾಕಂದ್ರೆ ಒಂದೇ ಒಂದು ಸೆಕೆಂಡ್ ಹಿಂದೆ ಶತ್ರುಗಳು ಬೆನ್ನಟ್ಟು ಓಡಿ ಬರ್ತಾ ಇದ್ದಾರೆ. 1 ಸೆಕೆಂಡ್ ಅಲ್ಲಿ ನಾವು ಸಮುದ್ರ ದಾಟಿ ಹೋಗ್ಬೇಕು. ಆಗತ್ತಾ? ದೇವರು ಮನಸ್ಸು ಮಾಡಿದ್ರೆ 1 ಸೆಕೆಂಡ್ ಅಲ್ಲಿ 4 ದಿವಸ ಸತ್ತು ಬಿದ್ದಿರುವ ಲಾಜರ್ನ ಒಂದೇ 1 ಸೆಕೆಂಡ್ ಅಲ್ಲಿ ಎಬ್ಬಿಸಿದ ದೇವರು.
ಒಂದೇ ಒಂದು ಸೆಕೆಂಡ್ ಅಲ್ಲಿ ಸಮುದ್ರವನ್ನ ಇಬ್ಬಾಗ ಮಾಡಿಬಿಟ್ರು. ಇವತ್ತು ದೇವ್ರ ಮನ್ಸು ಮಾಡಿದ್ರೆ ನಿನ್ ಜೀವನ ಇವತ್ತೇ ಬದಲಾಗ್ಬೋದು, ನಿನ್ ಚರಿತ್ರೆ ಇವತ್ತೇ ಬದಲಾಯಿಸಬಹುದು, ನಿನ್ನ ಪರಿಸ್ಥಿತಿಗಳನ್ನು ದೇವರು ಇವತ್ತೇ ಬದಲಾಯಿಸಬಹುದು. ಇವತ್ತೇ ನಿನಗೆ ಯಾವುದೆಲ್ಲ ಬಾಗಿಲು ಮುಚ್ಚಲ್ಪಟ್ಟಿದೆಯೋ ದೇವರ ಮನಸ್ಸು ಮಾಡಿದ್ರೆ, ಒಬ್ಬ ಕುಷ್ಠರೋಗಿನ ಕೇಳ್ತಾನೆ, ಏನಂತೆ? ಹಲ್ಲೆಲೂಯಾ. ನಿನಗೆ ಮನಸ್ಸಿದೆಯಾ ಅಂತ ಕೇಳ್ತಾನೆ. ಹಲ್ಲೆಲೂಯಾ. ಕುಷ್ಠರೋಗಿ ಸ್ವಾಮಿನ ಕೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಮನಸ್ಸಿದೆಯಾ ಅಂತ. ಸ್ವಾಮಿ ಕೇಳ್ತಾನೆ, ನಿನಗೆ ಮನಸ್ಸಿದೆಯಾ ಅಂತ. ಹಲ್ಲೆಲೂಯಾ. ನಂದು ಸ್ವಲ್ಪ ಇರ್ಬೇಕಲ್ಲ, ನನಗೆ ಮನಸ್ಸಿಲ್ಲ. ಎಲ್ಲರೂ ಬರಮಾಡಿದ ದೇವರು ಒಂದೇ ಒಂದು ಕ್ಷಣದಲ್ಲಿ ಬೆಂಕಿ ಬರಮಾಡಿದ್ರು. ಹಲ್ಲೆಲೂಯಾ. ಇವರು ಬೆಳಗಿನಿಂದ ಮಧ್ಯಾಹ್ನದವರೆಗೂ ಪ್ರಾರ್ಥನೆ ಮಾಡಿದ್ರು, ಆರಾಧನೆ ಮಾಡಿದ್ರು, ಎಲ್ಲ ಮಾಡಿದ್ರು. ಬೆಳಗಿನಿಂದ ಮಧ್ಯಾಹ್ನದವರೆಗೂ ಮಾಡಿದ್ರು. ಎಲಿಯನು ಬೆಳಗಿನಿಂದ ಮಾಡಲಿಲ್ಲ, 1 ಗಂಟೆ ಮಾಡಲಿಲ್ಲ, 1 ಅವರ್ ಮಾಡಲಿಲ್ಲ. ಒಂದೇ ಒಂದು ಸೆಕೆಂಡ್ ಅಲ್ಲಿ, ರಾಜಾದಿರಾಜನೇ ಇವರ ಮಧ್ಯದಲ್ಲಿ ನೀನು ಸರ್ವಶಕ್ತನಲ್ಲವೋ, ನೀನು ಬೆಂಕಿಯನ್ನ ಕಡಿಸು ಅಂದಾಗ ದಿಢೀರ್ನೆ ಬಂದು ಬೆಂಕಿ ಆ ಯಜ್ಞ ಮೇಲೆ ಬಿದ್ದು ಸುಟ್ಟು ಭಸ್ಮವಾಯ್ತು. ಹಲ್ಲೆಲೂಯಾ. ದೇವರು ಅದ್ಭುತ ಮಾಡಕ್ ನಿಂತ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅದ್ರ ಜೊತೆ ನಿನ್ ಮನಸ್ಸು ಇರಬೇಕು, ಜೊತೆಗೆ ಕೀ ಕೂಡ ನಿನ್ ಕಡೆ ಇರುತ್ತೆ, ಅದನ್ನು ಉಪಯೋಗಿಸ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ATMಗೆ ಹೋಗ್ತೀವಿ ನಾವು, ATM ಹಾಕ್ತೀವಿ, ನಂಬರ್ ಹೊಡಿದಿದ್ರೆ ದುಡ್ಡು ಬರ್ಲಿ, ಬ್ಯಾಂಕ್ ಅವರೇ ದುಡ್ಡು ಕೊಡ್ರಿ, ಬ್ಯಾಂಕ್ ಅವರೇ ದುಡ್ಡು ಕೊಡ್ರಿ ಬರುತ್ತಾ? ಹಲ್ಲೆಲೂಯಾ. ನಂಬರ್ ಹೊಡೆದ್ರೆ ತಾನೆ. ಹಲ್ಲೆಲೂಯಾ. ಕಲ್ಲು ತೆರೆದಿದ್ರೆ ಲಾಜರ್ನ ಬರ್ತಾನ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡದೇ ಇದ್ರೆ ಆಶೀರ್ವಾದ ಬರುತ್ತಾ? ಹಲ್ಲೆಲೂಯಾ. ಕೆಲವ್ರೇನಂದ್ರೆ ದೇವ್ರಿಗೆ ಗೊತ್ತು ಬಿಡು, ದೇವ್ರಿಗೆ ಗೊತ್ತು, ಮತ್ ದೇವ್ರಿಗೆ ಗೊತ್ತಿದ್ದು ಲಾಜರ್ನ ಸತ್ತದ್ದು ಗೊತ್ತು, ಆ ಹುಷಾರಿಲ್ಲದ್ದು ಗೊತ್ತು, ಯಾಕೆ ಕಲ್ಲು ತೆಗಿ ಅಂತ ಹೇಳ್ಬೇಕು ಸ್ವಾಮಿ? ಹಲ್ಲೆಲೂಯಾ. ನಿನಗೂ ಸ್ವಲ್ಪ ಕೆಲಸ ಬೇಕಲ್ಲ, ಸುಮ್ಮನೆ ಧಾರಾಳವಾಗಿ ಮ್ಯಾಲಿಂದ ಪರಲೋಕದಿಂದ ತಗೋ 30-40 ಸೈಟು ತಗೋ 3 ಕಾರು ಅಂದ ತಕ್ಷಣ ನೀನ್ ಹಿಂಗಿರ್ತೀಯ? ಇಲ್ಲಿ ಬರ್ತೀಯ? ಚರ್ಚ್ಗಾದ್ರೆ ಬರ್ತೀಯ? ಹಲ್ಲೆಲೂಯಾ. ಬ್ರದರ್ ಚರ್ಚ್, ಹಾಯ್ ಪಾಸ್ಟ್ರೆ ಟೈಮ್ ಇಲ್ಲ ಈಗ, ಯಾಕೆಂದ್ರೆ ಕಾರುಗಳೆಲ್ಲ ತುಂಬಾ ಬಿಸಿ ಇದಾವೆ, ಬರಕ್ಕಾಗಲ್ಲ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಯಾರಿಗೆ ಏನೇನು ಕೊಡ್ಬೇಕೋ ಆ ಮುಚ್ಚಲ್ಪಟ್ಟ ಬಾಗಿಲನ್ನು ದೇವರು ತೆರೀತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲಾ ಕೊರತೆಯನ್ನ ನೀಗಿಸುವನು. ಹಲ್ಲೆಲೂಯಾ. ಪ್ರತಿಯೊಂದು ಕೊರತೆಯನ್ನ ದೇವರು ನೀಗಿಸ್ತಾರೆ. ಇದೆ ಅಂತ ಅಲ್ಲ, ನಿನ್ನ ಕೊರತೆ ಏನೇ ಇರಲಿ ದೇವರು ಎಲ್ಲವನ್ನ ನೀಗಿಸುವ ದೇವರಾಗಿದ್ದಾರೆ. ಏನೆಲ್ಲ ಆಗಿರ್ಬೋದು, ನನಗೆ ಇದಿಲ್ಲ ಆದಿಲ್ಲ ಅಂತಲ್ಲ, ಏನೇ ಆಗಿರ್ಬೋದು ಎಲ್ಲ ಕೊರತೆಯನ್ನ ನೀಗಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತದೆ, ನನ್ನ ಆಲೋಚನೆ ನಿನ್ನ ಆಲೋಚನೆ ಅಲ್ಲ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಆಲೋಚನೆನೇ ಬೇರೆ, ದೇವರ ಆಲೋಚನೆನೇ ಬೇರೆ. ದೇವರು ನಿನಗಾಗಿ ಒಂದು ಚರಿತ್ರೆ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ನಿನಗಾಗಿ ನಿನ್ನ ಆಶೀರ್ವಾದದ ಒಂದು ಬರೆದಿಟ್ಕೊಂಡು ನಿನಗೆ ಕೊಡುವುದಕ್ಕೆ ಹೋಗ್ತಾ ಇದ್ದಾನೆ. ನಿನಗೆ ಮನಸ್ಸಿಲ್ಲ. ಹಲ್ಲೆಲೂಯಾ. ನಿನ್ನ ಭವಿಷ್ಯವನ್ನ ಬರೆದಿಟ್ಕೊಂಡು ಕೈಯಲ್ಲಿ ಇಟ್ಕೊಂಡಿದ್ದಾನೆ, ನಿನಗೆ ಕೊಡೋದಕ್ಕೆ ರೆಡಿ ಆಗಿದ್ದಾನೆ, ಆದ್ರೆ ನಿನಗೆ ಮನಸ್ಸಿಲ್ಲ. ಅದೇನ್ ಪಾಸ್ಟ್ರೆ ಆಶೀರ್ವಾದ ಕೊಡೋದಕ್ಕೆ ಯಾರಾದ್ರೂ ಬೇಡ ಅಂತಾರ ಅಂತ? ನಿನಗೆ ಪ್ರಾರ್ಥನೆ ಮಾಡಿ ತಗೊಳ್ಳೋದಕ್ಕೆ ಮನಸ್ಸಿಲ್ಲ. ಹಲ್ಲೆಲೂಯಾ. ನೀನ್ ದೇವರಿಗೆ ಸರಿಯಾಗಿರುವಾಗ, ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡವಾಗ ದೇವರು ನಿನ್ನ ಜೀವಿತವನ್ನ ಬರೀತಾರೆ. ಹಲ್ಲೆಲೂಯಾ. ನಿನ್ನ ಆಲೋಚನೆ ಅಲ್ಲ, ನನ್ನ ಆಲೋಚನೆ ಪ್ರಕಾರ ದೇವರು ನಡೆಸೋದಿಲ್ಲ, ದೇವರ ಆಲೋಚನೆನೇ ಬೇರೆ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನೀನ್ ಕೇಳ್ಬೋದು, ದೇವ್ರೆ ಅರ್ಧ ಸೈಟ್ ಕೊಟ್ರೆ ಸಾಕು ಅಂತ. ದೇವ್ರ ಪ್ಲಾನ್ ಇರುತ್ತೆ ದೊಡ್ಡ ಸೈಟ್ ಕೊಡ್ಬೇಕಂತ. ಹಲ್ಲೆಲೂಯಾ. 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 ದೇವ್ರ ಸಮಥಿಂಗ್ ಏನೋ ಪ್ಲಾನ್ ಇರುತ್ತೆ, ಆದ್ರೆ ಅಲ್ಲಿವರೆಗೂ ನೀನ್ ತಾಳ್ಮೆ ಉಳ್ಳವನಾಗಿರ್ಬೇಕು. ಹಲ್ಲೆಲೂಯಾ. 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 ನಾವು ಅನ್ಬೋದು, ದೇವ್ರೆ ಒಂದು ಎಂತದ ಹುಡುಗಿನ ಕೊಟ್ಟಪ್ಪ ಸಾಕು ಅಂತ. ಹಲ್ಲೆಲೂಯಾ. ದೇವ್ರು ಒಳ್ಳೆ ಸುಂದರಿಯನ್ನ ಕೊಡ್ಬೇಕಂತ ಕಾದಿರ್ತಾರೆ ನಿನಗೆ. ಎಸ್. ಹಲ್ಲೆಲೂಯಾ. ಹಲ್ಲೆಲೂಯಾ. 8 ಹುಡುಗಿಯರನ್ನ ದೇವ್ರು ಕೊಡ್ಲಿಲ್ಲ, 9ನೇದು ಕೊಟ್ರು. ಯಾಕಂದ್ರೆ ಇದೇ ನಿನಗೆ ಸುಂದರಿ ಆದ ಹುಡುಗಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವ್ಯಾಕೆ ಅವ್ರ ನೋಡಿ ನಗ್ತಾ ಇದ್ದೀರಾ? ಅದು ಸುಂದರಿಯನ್ನ ಇಟ್ಟಿರ್ತಾರೆ. ನಿಮ್ಗೆ ತಾಳ್ಮೆ ಇರಬೇಕು, ಪ್ರಾರ್ಥನೆ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರಿಂದ ದೇವರು ವಾಕ್ಯ ಹೇಳ್ತದೆ, ನನ್ನ ಮಾರ್ಗಗಳು ನಿನ್ನ ಮಾರ್ಗ ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಹಲ್ಲೆಲೂಯಾ. 2 ಪೇತ್ರ 1:11 ನಾನು ಮುಗಿಸ್ತೀನಿ. 2 ಪೇತ್ರ 1:11.
ಮತ್ತು ಹಾ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹಾ. ನಿತ್ಯ ರಾಜ್ಯದಲ್ಲಿ ಹಾ. ಪ್ರವೇಶಿಸುವ ಹಾಗೆ ಹಾ. ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಧಾರಾಳವಾಗಿ ದೇವರು ಕೊಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಇಲ್ಲಿ ದೇವರು ಧಾರಾಳವಾಗಿ ನಿನಗೆ ಕೊಡ್ಬೇಕಂದ್ರೆ ನೀನ್ ಹೆಂಗ್ ಕೊಡೋದು? ದೇವರೇ ಧಾರಾಳವಾಗಿ ನಿನಗೆ ಕೊಡ್ತಾರಂದ ಮೇಲೆ ನೋಡಿ, ದೇವ್ರು ನಿನಗೆ ಮನೆ ಕೊಡ್ಬೇಕು, ದೇವ್ರು ನಿನಗೆ ಕಾರ್ ಕೊಡ್ಬೇಕು, ದೇವ್ರು ನಿನಗೆ ಒಳ್ಳೆ ಹೆಂಡತಿನ ಕೊಡ್ಬೇಕು, ದೇವ್ರು ನಿನಗೆ ಒಡವೆ ಕೊಡ್ಬೇಕು, ದೇವ್ರು ನಿನಗೆ ಮಕ್ಕಳನ್ನ ಕೊಡ್ಬೇಕು, ಎಲ್ಲ ಕೊಡ್ಬೇಕು ದೇವ್ರು, ಹೌದಾ? ಆದ್ರೆ ನೀನ್ ದೇವ್ರಿಗೆ ಏನ್ ಕೊಡ್ತಾ ಇದೀಯಾ? ಏನಿಲ್ಲ. ಹಲ್ಲೆಲೂಯ. ಅಯ್ಯೋ ಪಾಸ್ಟರ್ಗೆ ಅದನ್ನ ಕೊಟ್ಟಿವಿ ಇದನ್ನ ಕೊಡ, ಅದಲ್ಲ. ದೇವ್ರಿಗೆ ನೀನ್ ಏನ್ ಕೊಡ್ತಾ ಇದೀಯಾ? ತಿಂದು ಬಿಟ್ಟದನ್ನ ದೇವ್ರು ಕೊಡ್ತಾ ಇದೀಯ. ಹಲ್ಲೆಲೂಯ. ದೇವರು ತಾನು ತಿನ್ನದೆ ನಿನಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 43:19 ವಚನ, ಯೆಶಾಯ 43:19 ವಚನ, ಯೆಶಾಯ 43:19 ವಚನ. ಇಗೋ, ಹಾ. ಹೊಸ ಕಾರ್ಯವನ್ನು ಮಾಡುವೆನು, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ಆ, ನಿಮಗೆ ಕಾಣುವುದಿಲ್ಲವೋ? ಆ. ನಾನು ಅರಣ್ಯದಲ್ಲಿ ಆ. ಮಾರ್ಗವನ್ನು ಏರ್ಪಡಿಸಿ ಆ. ಅಡವಿಯಲ್ಲಿ ಆ. ನದಿಗಳನ್ನು ಹರಿಸುವೆನು. ಹಲ್ಲೆಲೂಯ, ಹಲ್ಲೆಲೂಯ. ಹೊಸ ಕಾರ್ಯ ದೇವರು ಮಾಡ್ತಾನೆ. ಪಕ್ಕದವ್ರಿಗೆ ಹೇಳ್ರಿ, ಈ ತಿಂಗಳು ಹೊಸ ಕಾರ್ಯ ಮಾಡ್ತಾನೆ ಅಂತ. ಎಲ್ಲರೂ ಹೇಳ್ಬೇಕು, ಒಬ್ರು ಸುಮ್ಮನೆ ಇರಬಾರ್ದು. ಯಾರು ಹೇಳಿಲ್ವೋ ಅವ್ರಿಗೆ ಹೊಸ ಕಾರ್ಯ ಅಲ್ಲ, ಯಾವ ಕಾರ್ಯನೂ ಮಾಡಲ್ಲ ಈ ತಿಂಗಳು. ಹಲ್ಲೆಲೂಯ. ದೇವ್ರು ಈ ತಿಂಗಳು ಹೊಸ ಕಾರ್ಯವನ್ನ ಮಾಡ್ತಾನೆ. ತಲೆ ದೂರುತ್ತಲೇ ಇದೆ, ಅರಣ್ಯದಲ್ಲಿ ಮಾರ್ಗವನ್ನ ದೇವರು ಸಿದ್ಧ ಮಾಡ್ತಾರೆ. ಹಲ್ಲೆಲೂಯ. ನಿನಗೆ ಎಲ್ಲಿ ಮಾರ್ಗ ಮುಚ್ಚಲ್ಪಟ್ಟಿದೆಯೋ, ಎಲ್ಲಿ ದಾರಿಗೆ ಕಲ್ಲು ಮುಳ್ಳುಗಳನ್ನು ಹಾಕಿ ನಿನಗೆ ಯಾವ ಆಶೀರ್ವಾದ ಬರಬಾರ್ದು ಅಂತ ತಡೆ ಮಾಡಿದಾರೋ, ದೇವರ ಅದೇ ಮಾರ್ಗದಲ್ಲಿ ದೇವರು ನಿನ್ನ ನಡೆಸ್ಕೊಂಡು ಹೋಗ್ತಾರೆ. ಹಲ್ಲೆಲೂಯ. ಅರಣ್ಯದಲ್ಲಿ ದೇವರ ಮಾರ್ಗವನ್ನ ಏರ್ಪಡಿಸ್ತಾರೆ. ಹಲ್ಲೆಲೂಯ. ನನಗೆ ಯಾವ ಮಾರ್ಗ ತೆರೀತಾ ಇಲ್ಲ. ನೀನ್ ಅನ್ಕೊಂಡಿರ್ಬೋದು, ಮಾರ್ಗ ಇಲ್ಲದೆ ಇಸ್ರಾಯೇಲ್ನ ದೇವ್ರು ನಡೆಸಿಲ್ವಾ? ಹಲ್ಲೆಲೂಯ. ದೇವ್ರು ನಡೆಸಿಲ್ವಾ? ಇಷ್ಟು ದಿವಸ ದೇವ್ರು ನೀನ್ ನಡೆಸಿಲ್ವಾ? ಹಲ್ಲೆಲೂಯ. ಈಗ ಮನೆಯಿಂದ ಬಸ್ ಸ್ಟ್ಯಾಂಡ್ ಬರ್ಬೇಕಂದ್ರೆ ಇಲ್ಲಿ ದಾರಿ ಬಂದ್ ಮಾಡಿದ್ದಾರೆ. ಹೆಂಗ್ ಹೋಗ್ತೀರಾ? ಹೆಂಗಾದ್ರೂ ಹೋಗ್ಲೇಬೇಕಲ್ಲ. ಹಲ್ಲೆಲೂಯ. ಯಾವ್ದಾದ್ರು ಕಲ್ಲು ಮುಳ್ಳು ಹಿಂಗ್ ದಾಟಿ ಹಿಂಗ್ ಜಿಗಿದು ಆದ್ರೂ ಹೋಗ್ತೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಹಂಗಿಲ್ಲ, ದೇವ್ರು ನೇರವಾಗಿ ನಿನಗೊಂದು ದಾರಿ ಓಪನ್ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ದಾರಿಯಲ್ಲಿ ದೇವ್ರು ಏನೇನ್ ಇರ್ತದೆ ಗೊತ್ತಾ? ನಿನಗೆ ಬೇಕಾದದನ್ನ ದೇವರು ಆ ದಾರಿಯಲ್ಲಿ ನಿನಗೆ ಕೊಡೋನಾಗಿದ್ದಾನೆ. ಹಲ್ಲೆಲೂಯ. ಅಬ್ರಾಮನು ಬೆಟ್ಟಕ್ಕೆ ಹೋದಾಗ, ಹಲ್ಲೆಲೂಯ, ಕುರಿ ಅಲ್ಲೇ ಇದೆ. ಹಲ್ಲೆಲೂಯ. ಅವನು ಕಾಣಿಸ್ತಾ ಇಲ್ಲ. ಆತ್ಮೀಯ ಕಣ್ಣು ತೆರೆದು ಹಿಂತೆರೆಗೆ ನೋಡಿದಾಗ ಕುರಿ ಕಾಣ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಿನ್ನ ಕಣ್ಣೆತ್ತಿ ದೇವರನ್ನ ನೋಡು. ನಿನ್ನ ಆತ್ಮಿಕ ಕಣ್ಣನ್ನ ತೆರೆ. ದೇವರು ನಿನಗೆ ಏನಿದ್ದಾನೋ ಅದನ್ನ ದೇವರು ನಿನಗೆ ತೋರಿಸ್ತಾನೆ. ಹಲ್ಲೆಲೂಯ. ತೋರಿಸ್ತಾನೆ ಇಲ್ವಾ? ಏನ್ ತೋರಿಸ್ತಾನ ಏನೋ. ನಮ್ಮ ಸ್ಥಿತಿ ಹೋಗ್ತಾನೇ ಇಲ್ಲ. ಅದೇ ಬಡ್ಡಿ, ಅದೇ ಸಾಲ, ಅದೇ ಅಳೋದು, ಅದೇ ರೇಷನ್ ಅಕ್ಕಿ, ಅದೇ ಸಾಂಬಾರು, ಅಲ್ಲೇ ಇದೀವಿ. ಯಾರ್ಯಾರು ಹೆಂಗೆಂಗೋ ಇದ್ದಾರೆ, ನಾವು ಹಿಂಗೇ ಇದೀವಿ ಅನ್ನೋರು ಅಲ್ಲೇ ಇರ್ತೀರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದ್ದಾರೆ, ನಾವು ಹಿಂಗೇ ಇದೀವಿ ಅನ್ನೋರು ಅಲ್ಲೇ ಇರ್ತೀರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿನಗಾಗಿಟ್ಟಿರೋ ಆಶೀರ್ವಾದವನ್ನ ದೇವರು ನಿನಗೆ ತೋರಿಸ್ತಾನೆ. ಲೂಯ, ಹಲ್ಲೆಲೂಯ. ಹಾಗಾದ್ರೆ ಹೆಂಗ್ ನೋಡ್ಬೇಕು? 123ನೇ ಕೀರ್ತನೆ 1-2 ವಚನ ನೋಡ್ರಿ. 123ರ ಕೀರ್ತನೆ 1-2 ವಚನದಲ್ಲಿ ಹೇಳ್ತದೆ ನೋಡ್ರಿ. ಹಾ 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 ಹಾ. ಹಲ್ಲೆಲೂಯ. ದಾಸನ ಯಾರ ಕಣ್ಣು ನೋಡ್ತಾನೆ? ಯಜಮಾನನ ಕಣ್ಣು ನೋಡ್ತಾನೆ. ದಾಸಿಯು ಯಜಮಾನಿಯ ಕೈಯನ್ನ ನೋಡ್ತಾನೆ. ಹಲ್ಲೆಲೂಯ. ಹೌದಲ್ವಾ? ನಿಮ್ಮ ಮೇಲೆ ಯಜಮಾನ್ರು ಇರ್ತಾರೆ. ನೀವೇನ್ ಮಾಡ್ತೀರಾ? ಕೈ ಕಟ್ಕೊಂಡು ನಿಲ್ತೀರಾ. ಏನ್ ಕೊಡ್ತಾರೋ ಏನ್ ಕೊಡ್ತಾರ ಅಂತ. ಹೌದಲ್ವಾ? ಹಲ್ಲೆಲೂಯ. ಇವ್ರನ್ನ ನೋಡೋಕ್ಕಿಂತ ನಿನ್ನ ಕಣ್ಣುಗಳು ದೇವರನ್ನ ನೋಡ್ಲಿ. ಹಲ್ಲೆಲೂಯ. ದಾವೀದನು ಹೇಳ್ತಾನೆ, ಕಣ್ಣೆತ್ತಿ ಪರ್ವತಗಳಿಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಹಲ್ಲೆಲೂಯ. ನೀನ್ ಕಣ್ಣೆತ್ತಿ ದೇವರನ್ನು ನೋಡು. ನೀ ಕಷ್ಟದಲ್ಲಿ ನೀನ್ ಕಷ್ಟ ಪಡ್ತಾ ಇದೆಯಾ? ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಟ್ಟು ಹೋಗುವ ಆಹಾರಕ್ಕಾಗಿ ಕಷ್ಟ ಪಡ್ತಾ ಇದೆಯಾ? ನೀನ್ ದೇವರಿಗಾಗಿ ಏನ್ ಕಷ್ಟ ಪಡ್ತಾ ಇಲ್ಲ.
ಒಂದ್ಸಾರಿ ದೇವರಿಗಾಗಿ ಕಷ್ಟಪಟ್ಟು ನೋಡು, ದೇವರ ಬಾಗಿಲು ತೆರೆದಿದ್ರೆ ನೋಡು. ಹಲ್ಲೆಲೂಯಾ. ದೇವರಿಗಾಗಿ ಒಂದಿನ ಉಪವಾಸ ಮಾಡು, ದೇವರಿಗಾಗಿ ಒಂದಿನ ಕಂಪ್ಲೀಟ್ ದೇವರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆಯಲ್ಲಿ ಕೂತ್ಕೋ. ದೇವರು ಯಾಕೆ ಕೊಡೋದಿಲ್ಲ? ನೀನ್ ಏನ್ ದೇವ್ರಿಗೆ ಮಾಡ್ತೀಯೋ ಅದನ್ನ ದೇವರು ಇಟ್ಕೊಳ್ಳೋದಿಲ್ಲ. ಅದರ ಬಡ್ಡಿ ಸಮೇತವಾಗಿ ದೇವರು ನಿನಗೆ ವಾಪಸ್ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರು ದೇವರಿಗೆ ಏನ್ ಮಾಡಿದ್ರು, ದೇವ್ರಿಗೆ ಅವ್ರಿಗೆ ಏನ್ ಮಾಡಿದಂತ ಮುಂದಿನ ವಾರ ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯಾ. ದೇವರಿಗೆ ನೀನು ಏನಾದ್ರೂ ಮಾಡಿದ್ರೆ ದೇವರು ಅದನ್ನ ಇಟ್ಕೊಳ್ಳೋದಿಲ್ಲ. ನಾನು ದೇವ್ರಿಗೆ ಮಾಡಿದ್ದೀನಿ, ದೇವ್ರು ನನಗೇನು ಮಾಡಿಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಕೈ ಎತ್ರಿ. ಹಲ್ಲೆಲೂಯಾ. ನೀನ್ ದೇವರಿಗಾಗಿ 2 ನಿಮಿಷ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡಿ ಹೋಗಿ ಕೋಟಿ ಗಂಟ್ಲೆ ಹಣ ಬಾ ಅಂದ್ರೆ ಬರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಒಂದೇ 1 ನಿಮಿಷ ಪ್ರಾರ್ಥನೆ ಮಾಡು, ಕೋಟಿ ಹಣ ಬರುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಸುಳ್ಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆ ಆಗಿ ನೀನು ಜೀವನ ಮಾಡು. ದೇವರಿಗೆ ಮೆಚ್ಚುಗೆ ಆಗಿ ಯಾರಿಗೂ ಮೋಸ ಮಾಡದೆ, ಅನ್ಯಾಯ ಮಾಡದೆ, ಯಾರನ್ನು ಕಳ್ಳತನ ಮಾಡದೆ, ಯಾರಿಗೂ ಕೊಲೆ ಮಾಡದೆ, ಕೆಟ್ಟ ಚಟಗಳ ಮಾಡದೆ, ದ್ರೋಹ ಮಾಡದೆ, ದೇವರಿಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡದೆ, ನಿಯತ್ತಾಗಿ ದೇವರಿಗೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯನಾಗಿ, ಪ್ರಿಯನಾಗಿ, ನಿಯತ್ತಾಗಿ, ನೀತಿವಂತನಾಗಿ, ಪರಿಶುದ್ಧನಾಗಿ ಜೀವನ ಮಾಡು. ಅವಾಗ ದೇವರು ಯಾವ ಕೊರತೆ ಇಲ್ಲದೆ ನಿನ್ನನ್ನು ಸಮೃದ್ಧಿಯಾಗಿ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆ ಆಗಿ ಜೀವನ ಮಾಡಿ. ನೀನು ಇಲ್ಲಿ 1 ರೂಪಾಯಿ ಮೋಸ ಮಾಡಿದ್ರೆ ದೇವರು ಅಲ್ಲಿ 10 ರೂಪಾಯಿ ಮೋಸ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಏನ್ ಮಾಡ್ತೀವಿ ಅದು ಅಲ್ಲೇ ಆಗತ್ತೆ, ಬೇಗನೆ ಆಗ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನ್ ದೇವರಿಗೆ ಪ್ರಾರ್ಥನೆ ಮಾಡು, ವಾಕ್ಯ ಓದು, ಹಗಲು ರಾತ್ರಿ ದೇವರಂತ ಪ್ರಾರ್ಥನೆ ಮಾಡು. ದೇವರು ನಿನ್ನ ಕೈ ಬಿಡೋದಿಲ್ಲ. ದೇವರಿಗೆ ದುಡ್ದವ್ರು ಯಾರು ಮೋಸ ಹೋಗಿಲ್ಲ. ದೇವರಿಗೆ ಹಗಲು ರಾತ್ರಿ ಪ್ರಾರ್ಥನೆ ಮಾಡಿದವ್ರು ಯಾರು ಮೋಸ ಹೋಗಿಲ್ಲ. ದೇವರು ಯಾರನ್ನು ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಕೊನೆ ತನಕ ದೇವರು ನಡೆಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಭಾನುವಾರಕ್ಕೊಂದ್ಸರಿ ಧೂಳ ಚಾಡಿಸ್ಬಿಟ್ಟು ಬೈಬಲ್ ಇಲ್ಲಿ ಇಟ್ಕೊಂಡ್ಬಿಟ್ಟು ಬಂದು 10 ನಿಮಿಷ ಕೂತು ಹೋದ್ರೆ ಅಲ್ಲ ನನ್ನ ಸಹೋದರ ಸಹೋದರಿ. ಪ್ರತಿನಿತ್ಯವೂ ದೇವರಿಗೆ ಕೊಡಬೇಕಾದ ಸಮಯವನ್ನ ನೀನು ಕೊಡೋದಾದ್ರೆ, ದೇವರಿಗೆ ಮಾಡಬೇಕಾದದ್ದು ನೀನು ಮಾಡೋದಾದ್ರೆ ಖಂಡಿತ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ದೇವರು ಕೆಲಸದ ಬಾಗಿಲನ್ನ ದೇವರು ತೆರೀತಾರೆ. ನಿನ್ನ ಕೆಲಸಕ್ಕೆ ಬಾಗಿಲು ಮುಚ್ಚಿದೀಯಾ, ಈ ತಿಂಗಳು ಕೆಲಸದ ಬಾಗಿಲನ್ನು ದೇವರು ತೆರೀತಾರೆ. ಭವಿಷ್ಯದ ಬಾಗಿಲು ಮುಚ್ಚಿದೀಯಾ, ದೇವರು ನಿನ್ನ ಭವಿಷ್ಯದ ಬಾಗಿಲನ್ನು ತೆರೀತಾರೆ. ಸಂತೋಷದ ಬಾಗಿಲು ಮುಚ್ಚಿದೀಯಾ, ದೇವರು ಸಂತೋಷದ ಬಾಗಿಲನ್ನು ತೆರೀತಾರೆ. ದೇವರು ಸಮೃದ್ಧಿ ಬಾಗಿಲನ್ನು ತೆರೀತಾರೆ. ದೇವರ ಆರೋಗ್ಯದ ಬಾಗಿಲನ್ನು ತೆರೀತಾರೆ. ಯಾವುದೆಲ್ಲ ದೇವರು ಸೈತಾನನ ಮುಚ್ಚಲ್ಪಟ್ಟಿದ್ದಾನೋ ಅದೆಲ್ಲ ದೇವರು ಈ ತಿಂಗಳು ತೆರೆಯುವುದಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಕೆಲಸ ಸಿಗ್ತಾ ಇಲ್ಲ, ಸಂತೋಷ ಪಡಕ್ಕಾಗ್ತಾ ಇಲ್ಲ, ನಗಾಡಕ್ಕಾಗ್ತಾ ಇಲ್ಲ, ಖುಷಿ ಇಲ್ಲ ಅಂತ ಯಾರ್ಯಾರು ಕುಂದಿ ಹೋಗಿದ್ದಾರೋ ಅವ್ರಿಗೆಲ್ಲ ದೇವರು ಈ ತಿಂಗಳು ಆ ಸಮೃದ್ಧಿಯ ಬಾಗಿಲನ್ನ ತೆರೆಯೋದಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ತೆರೆದ್ರೆ ಯಾರು ಮುಚ್ಚೋದಿಲ್ಲ, ದೇವರು ಮುಚ್ಚಿದ್ರೆ ಯಾರು ತೆಗೆಯೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ದೇವರೇ ಬಾಗಿಲು ಮುಚ್ಚಿದ್ರೆ ನೀನು ಎಷ್ಟಾದ್ರೂ ತಲೆ ಕೆಳಗೆ ಹಾಕ್ಬಿಟ್ಟು ಕಾಲ್ ಮೇಲೆ ನಿಂತ್ಕೊಂಡ್ರು ಕೂಡ ಬರೋದಿಲ್ಲ. ಹಲ್ಲೆಲೂಯಾ. ದೇವರು ತೆರೆದ್ರೆ ಯಾರು ಬಂದು ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಕೂಡ ಮುಚ್ಚಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಬಲಬರ ಶಂದರಿ ಬಲಬರ ಬರಬ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತೆರೆದ್ರೆ ಯಾರು ಮುಚ್ಚಕ್ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮುಚ್ಚಿದ್ರೆ ಯಾರು ತೆರೆಯೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೇ ಆದರೂ ನಾ ಹೇಗೆ